ಎಲ್ರಿಗೂ ಶುಭೋದಯ. ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ವಸಂತಗಳನ್ನು ಕಂಡಿದೆ. ಇದರ ಕಾರಣಕ್ಕಾಗಿ 2022ಕ್ಕೆ ನಾವು 75 ವಸಂತಗಳನ್ನು ಪೂರೈಸಿದ್ದೇವೆ. ಅದಕ್ಕೋಸ್ಕರ ಆಜಾದಿ ಕಾ ಅಮೃತ ಮಹೋತ್ಸವ ಅಂಗವಾಗಿ ಮತ್ತು ನಾವು ಈ ಪಾರ್ಥಿನಿಯಂ ಜಾಗೃತಿ ಸಪ್ತಾಹವನ್ನು ಭಾರತ ಸರ್ಕಾರವು ಆಗಸ್ಟ್ 16ರಿಂದ ಆಗಸ್ಟ್ 22ರವರೆಗೂ ಮಾಡಬೇಕಂತೇಳಿ ಸಲಹೆಯನ್ನು ಕೊಟ್ಟಿದೆ. ಅದಕ್ಕೋಸ್ಕರ ನಮಗೆ ಪಾರ್ಥಿನಿಯಂ ಜಾಗೃತಿ ಸಪ್ತಾಹದ ಅಂಗವಾಗಿ ಇದನ್ನು ಕುರಿತು ತರಬೇತಿ ಕಾರ್ಯಕ್ರಮವನ್ನು ICAR ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ಇವರಿಂದ ಹಮ್ಮಿಕೊಳ್ಳಲಾಗಿದೆ. ತಮಗೆಲ್ಲ ಗೊತ್ತು, ಪಾರ್ಥಿನಿಯಮನ್ನು ನಾವು ಅಂದರೆ ಆಡು ಭಾಷೆಯಲ್ಲಿ ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ, ಗಜ್ರಿ ಗಿಡನೂ ಅಂತ ಹೇಳ್ತಾರೆ. ಇದು ನಮ್ಮ ದೇಶಕ್ಕೆ ಹೇಗೆ ಬಂತು ಅಂತಂದರೆ 1954ರಲ್ಲಿ ಅಮೆರಿಕ ದೇಶಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ, ಅಂದರೆ ನಮ್ಮ ಭಾರತ ದೇಶದಲ್ಲಿರುವ ಬಡತನ ಅಂದರೆ ಹಸಿವು ಮತ್ತು ಅಪೌಷ್ಟಿಕತೆ ನಿವಾರಿಸಲು ಒಂದು ಆಹಾರಕ್ಕೋಸ್ಕರ ಒಪ್ಪಂದ ಆಗುತ್ತೆ. ಆವಾಗ ನಮ್ಮ ಅಮೆರಿಕದಿಂದ ಗೋಧಿಯನ್ನು ಆಮದು ಮಾಡಿಕೊಂಡಾಗ ಅದರಲ್ಲಿ ಈ ಕಳೆ ಬೀಜಗಳು ಮಿಶ್ರಣವಾಗಿ ನಮ್ಮ ದೇಶಕ್ಕೆ ಸೇರ್ಕೊತು. ಮೊಟ್ಟ ಮೊದಲನಾಗಿ 1955ರಲ್ಲಿ ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಈ ಪಾರ್ಥಿನಿಯಂ ಗಿಡ ಕಾಣಿಸ್ಕೊಳ್ತು ನಮಗೆ. ಇವಾಗಂತೂ ದೇಶಾದ್ಯಂತ ಇದು ಕಳೆ ತುಂಬ ಬಾಧಿತವಾಗಿದೆ. ಇದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಅಂದರೆ ಕೆಲವರಿಗೆ ಸ್ಕಿನ್ ಅಲರ್ಜಿ, ಚರ್ಮದ ಕಾಯಿಲೆಗಳಾಗುತ್ತೆ, ಮತ್ತು ಕೆಲವರಿಗೆ ಆಸ್ತಮಾ ಪ್ರಾಬ್ಲಮ್ ಆಗುತ್ತೆ. ಅದಲ್ಲದೆ ನಮ್ಮ ಬೆಳೆಗಳಿಗೂ ಕೂಡ ಇದು ತುಂಬ ಹಾನಿ ಮಾಡ್ತಿದೆ ಎಲ್ಲೆಂದರಲ್ಲಿ ಇದು ಬೆಳೆ ಬೆಳ್ಕೊಂಡು. ಅದಕ್ಕೆ ಇದನ್ನು ಯಾವ ರೀತಿ ಹತೋಟಿ ಮಾಡ್ಬೋದು, ಮತ್ತು ಇದರಿಂದನೂ ಉಪಯೋಗ ಇದೆ. ಯಾವುದೇ ಒಂದು ವಸ್ತುವಿಂದ ಅನುಕೂಲನೂ ಇರುತ್ತೆ, ಅನಾನುಕೂಲನೂ ಇರುತ್ತೆ. ಯಾವ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೊಂಡಾಗ ನಮಗೆ ಅನುಕೂಲ ಆಗುತ್ತೆ, ಮತ್ತು ಇದರಿಂದ ಹೇಗೆ ಇದನ್ನು ಉಪಯುಕ್ತ ಪಡ್ಕೋಬೋದು, ಇದರಿಂದ ಮತ್ತು ಹೇಗೆ ನಿವಾರಣೆ ಮಾಡಬೇಕು ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದಂಥ ಶ್ರೀ ತುಳಸಿರಾಮ್ ಸರ್ ತಮಗೆಲ್ಲ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಸರ್, ವೆಲ್ಕಮ್ ಸರ್. Thank you. Sir, hi sir, you can start the sessions. Thank you sir. Thank you. ನಿಮ್ಮ ಬಗ್ಗೆ ಜಾಗೃತಿ ಮೂಡಿಸಲು ಕಳೆಗಳ ವಿಜ್ಞಾನಗಳ ನಿರ್ದೇಶನಾಲಯ ಜಬಲ್ಪುರದಲ್ಲಿ ಮಧ್ಯಪ್ರದೇಶದಲ್ಲಿ ಅವರು ಈ ಪಾರ್ಥಿನಿಯಂ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ 2004ರಲ್ಲಿ ಮಾಡಿದ್ರು. ಈ ವರ್ಷ ನಾವು 16ನೇ ಪಾರ್ಥಿನಿಯಂ ಜಾಗೃತಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಅಂದರೂ ನಮ್ಮ ದೇಶದಲ್ಲಿ ಇನ್ನೂ ಅದು ಪಾರ್ಥಿನಿಯಂ ಎಲ್ಲ ಕಡೆ ಹರಡಿಕೊಂಡಿದೆ. ಅದು ಅಂದರೆ ಇದು ಸಾಮೂಹಿಕವಾಗಿ ಆಗಬೇಕಾಗಿದೆ. ಎಲ್ಲ ಸಾಮಾಜಿಕ ಕಳಕಳಿಯಿಂದ ಎಲ್ಲ ರೈತ ಬಾಂಧವರಾಗಲಿ ಮತ್ತು ನಗರದಲ್ಲಿ ವಾಸಿಸುವಂಥ ಪ್ರಜೆಗಳಾಗಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಇದನ್ನು ಹತೋಟಿಗೆ ತರ್ಬೋದು ಅಂಥೇಳಿ ನಾನು ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ವತಿಯಿಂದ ಈಗ ನಮ್ಮ ಅಂಬಿಕಾದವರು ಮೇಡಮ್ ಅವರು ಹೇಳಿದ್ದಾರೆ, ಈ ಪಾರ್ಥಿನಿಯಂ ಯಾವ ರೀತಿ ನಾವು ಅಂದ್ರೆ ನಮ್ಮ ದೇಶಕ್ಕೆ ಬಂದಿದೆ, ನಮ್ಮ ಒಂದು ಭಾರತ ಸರ್ಕಾರದ ಒಂದು ಗುರಿ ಏನಿದೆ, ಈ ಆಗಸ್ಟ್ ತಿಂಗಳಲ್ಲಿ ಏನು ಒಂದು ಸಪ್ತಾಹ ಅಂತ ಪಾರ್ಥಿನಿಯಂ ಕಳೆಯ ಸಮಗ್ರ ನಿರ್ವಹಣೆ ಸಪ್ತಾಹ ಅಂತ ಹೇಳಿ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ದೇಶದಾದ್ಯಂತ ಹಮ್ಮಿಕೊಂಡು ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ವತಿಯಿಂದ ಇವತ್ತು ನಾವು ಪಾರ್ಥಿನಿಯಂ ಕಳೆ ಸಮಗ್ರ ನಿರ್ವಹಣಾ ಕುರಿತು ಒಂದು ಅಂತರ್ಜಾಲ ತರಬೇತಿಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಸೊ ಇದರಲ್ಲಿ ಭಾಗವಹಿಸಿದ ಎಲ್ಲ ರೈತ ಬಾಂಧವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ವತಿಯಿಂದ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಪಾರ್ಥಿನಿಯಂ ಕಳೆ ಅನ್ನೋದು ನಮ್ಗೇನು ಹೊಸದೇನಲ್ಲ, ಎಲ್ಲರೂ ನೋಡಿರ್ತಾರೆ. 100% ಯಾರು ನಾವು ಕೃಷಿ ರಂಗದಲ್ಲಿ ತೊಡಗಿದ್ವೋ ಅವ್ರಿಗೆಲ್ಲನೂ ಗೊತ್ತಿರುವಂತ ಒಂದು ಭಯಂಕರ ಅಥವಾ ಒಂದು ಬಕಾಸರ ಅಂತಾನೆ ಒಂದು ಹೇಳ್ಬಹುದು ಇದು ಈ ಪಾರ್ಥಿನಿಯಂ ಕಳೆ. ಯಾಕಂದ್ರೆ ಅಷ್ಟ ಮಟ್ಟಿಗೆ ಇದು ನಮ್ಮ ಬೆಳೆಗಳಲ್ಲಿ ಬಂದು ನಮ್ಮ ಬೆಳೆಗಳನ್ನು ನಾಶ ಮಾಡುತ್ತೆ, ಅಥವಾ ನಾವು ಬೆಳೆಯುವಂತ ಒಂದು ಬೆಳವಣಿಗೆಯನ್ನು ಇದನ್ನು ಕುಂಠಿತ ಮಾಡಿ ಬೆಳೆಗಳ ಒಂದು ಇಳುವರಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಂಠಿತ ಮಾಡುವ ಅಥವಾ ಅಫೆಕ್ಟ್ ಮಾಡುವಂತ ಒಂದು ಶಕ್ತಿ ಈ ಒಂದು ಪಾರ್ಥಿನಿಯಂ ಕಳೆಕ್ಕೆ ಇದೆ. ಸೊ ಈ ಒಂದು ಪಾರ್ಥಿನಿಯಂ ಕಳೆಯನ್ನು ಯಾವ ರೀತಿ ನಾವು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕನ್ನೋದು ಈ ಒಂದು ಆನ್ಲೈನ್ ಅಂತರ್ಜಾಲ ತರಬೇತಿ ಮುಖಾಂತರ ತಮ್ಗೆಲ್ಲನ್ನು ತಿಳಿಸ್ಬೇಕಂತ ಹೇಳಿ ನಾವು ಇವತ್ತು ಪ್ಲಾನ್ ಮಾಡಿದ್ವಿ. ಸೊ ಅದರ ಒಂದು ಅಂಗವಾಗಿ
ಈಗಾಗಲೇ ಆ, ನಮ್ಮ ಅಂಬಿಕಾ ಮೇಡಮ್ ಅವರು ಹೇಳಿದಂಗೆ ಇದು ಪಾರ್ಥೇನಿಯಂ ಒಂದು ಕಳೆ, ಎಲ್ಲರಿಗೂ ಗೊತ್ತಿದೆ. ಕಳೆ ಅಂದ್ರೆ ಏನು? ಇದು ಒಂದು ಗಿಡನೇ. ನಮ್ಮ ಬೆಳೆಗಳಲ್ಲಿ ಬೆಳೆದ ಒಂದು ಬೇಡವಾದಂತ ಒಂದು ಯಾವುದೇ ಒಂದು ಗಿಡವನ್ನು ನಾವು ಕಳೆ ಅಂತ ಹೇಳ್ತೀವಿ. ನಾವು ರಾಗಿ ಹಾಕಿರ್ಬೋದು, ಜೋಳ ಹಾಕಿರ್ಬೋದು, ಶೇಂಗಾ ಹಾಕಿರ್ಬೋದು, ಅಥವಾ ಏನು ಟೊಮ್ಯಾಟೊ ಹಾಕಿರ್ಬೋದು, ಇನ್ನೊಂದು ಯಾವುದೇ ಒಂದು ಬೆಳೆಯಲ್ಲಿ ನಾವು ಹಾಕಿರುವಂತ ಒಂದು ಬೆಳೆಯಲ್ಲಿ ನಮ್ಗೆ ಬೇಡವಾದಂತ ಒಂದು ಗಿಡ ಯಾವುದೇ ಒಂದು ಹುಟ್ಕೊಂಡ್ರು ಅದನ್ನು ನಾವು ಕಳೆ ಅಂತ ಹೇಳಿ ಸಾಮಾನ್ಯವಾಗಿ ಕರಿತೀವಿ. ಅದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯನೇ. ಇಂತಹ ಒಂದು ಕಳೆಗಳು ಸುಮಾರು ನಮ್ಮ ಇಡೀ ಜಗತ್ತಿನಾದ್ಯಂತ ತಗೊಂಡ್ರ ಸುಮಾರು ಒಂದು 30,000 ಪ್ರಭೇದದ ಬೇರೆ ಬೇರೆ ಜಾತಿಗೆ ಸೇರಿದಂತ ಗಿಡಗಳು, ಕಳೆಗಳಂತ ಹೇಳಿ ಇಲ್ಲಿವರೆಗೂ ಗುರುತಿಸಲಾಗಿದೆ ಇಡೀ ಜಗತ್ತಿನಾದ್ಯಂತ. ಅದರಲ್ಲಿ ಸುಮಾರು 50ರಿಂದ 200 ಕಳೆಗಳು ನಮ್ಮ ಬೆಳೆಗಳಿಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಇವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆದಿರುವಂತಹ ಬೆಳೆಗಳ ಮಧ್ಯೆ ಹುಟ್ಟಿಕೊಂಡು ಅವು ನಮಗೆ ಹೆಚ್ಚಿನ ಒಂದು ತೊಂದರೆ ಕೊಡುತ್ತೆ. ಇಂತಹ ಒಂದು ಗಿಡಗಳನ್ನು ಸಾಮಾನ್ಯವಾಗಿ ನಾವು ಕಳೆಗಳಂತೆ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾದಂತಹ ಒಂದು ಕಳೆ ಅಂತಂದ್ರೆ ಈ ಪಾರ್ಥೇನಿಯಂ. ಈ ಪಾರ್ಥೇನಿಯಂ ನಾವೇನು ಬೆಳಿತೀವಲ್ವಾ, ನಮ್ಮ ಬೆಳೆಗಳಿಗೆ ತೊಂದರೆ ಮಾಡೋದ್ರ ಜೊತೆಗೆ ಜನಸಾಮಾನ್ಯರಿಗೆ ಮತ್ತು ನಮ್ಮ ಜಾನುವಾರುಗಳಿಗೆ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆರೋಗ್ಯದ ಮೇಲೆ ಪ್ರಮಾಣ ಬೀರಿ ಇದು ಸಾಕಷ್ಟು ಪ್ರಮಾಣದಲ್ಲಿ ಏನು ಹಾನಿ ಮಾಡುತ್ತೆ. ಹಾಗಾಗಿ ಇದನ್ನು ಒಂದು ಅಪಾಯಕಾರಿ ಕೀಟ, ಅಪಾಯಕಾರಿ ಕಳೆ ಅಂತ ಹೇಳಿನೇ ನಾವು ಹೇಳಬಹುದು. ಆಮೇಲೆ ಇದನ್ನು ಕೆಲವರು ಬಕಾಸುರ ಅಂತಾನೂ ಹೇಳ್ತಾರೆ. ಯಾಕಂತಂದ್ರೆ ಅಷ್ಟು ಮಟ್ಟಿಗೆ ಇದು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಜಾಗದಲ್ಲಿ ಆವರಿಸಿಕೊಂಡು ಅಲ್ಲಿರುವಂತ ಬೇರೆ ಬೆಳೆಗಳು ಅಥವಾ ಬೇರೆ ಗಿಡಗಳನ್ನು ಒಂದು ಬೆಳವಣಿಗೆ ಸಹಿತ ಕುಂಠಿತ ಮಾಡುತ್ತೆ. ಸೊ ಅದಷ್ಟೇ ಅಲ್ಲದೆ ಈ ಒಂದು ಗಿಡ ಅಥವಾ ಪಾರ್ಥೇನಿಯಂ ಕಳೆ ಜೀವ ವೈವಿಧ್ಯತೆಗೂ ಧಕ್ಕೆಯನ್ನುಂಟು ಮಾಡುತ್ತೆ. ಅಂತಂದ್ರೇನು? ಇದು ಎಲ್ಲೆಲ್ಲಿ ಬೆಳ್ಕೊಳ್ತದೋ ಅಲ್ಲಿ ಬೇರೆ ಯಾವುದೇ ಒಂದು ಬೆಳೆಯನ್ನು ಅಥವಾ ಬೇರೆ ತರ ಗಿಡಗಳನ್ನು, ಸಣ್ಣ ಪುಟ್ಟ ಗಿಡಗಳನ್ನು ಬೆಳಿಲಿಕ್ಕೆ ಇದು ಬಿಡುವುದಿಲ್ಲ. ಅಷ್ಟು ಅಪಾಯಕಾರಿಯಾಗಿ, ಆಕ್ರಮಣಕಾರಿಯಾಗಿ ಇದನ್ನು ಬೆಳೆದು ಬಿಟ್ಟು ಅಲ್ಲಿ ಸುತ್ತಮುತ್ತಲ ಇರುವಂತಹ ಬೇರೆ ಯಾವುದೇ ಒಂದು ಗಿಡ, ಸಣ್ಣ ಗಿಡ ಇರಬಹುದು, ದೊಡ್ಡ ಗಿಡ ಇರಬಹುದು, ಅದನ್ನು ಬೆಳಿಲಿಕ್ಕೆ ಇದು ಬಿಡುವುದಿಲ್ಲ. ಹಾಗಾಗಿ ಅಲ್ಲಿರುವಂತ ಒಂದು ಜೀವ ವೈವಿಧ್ಯತೆ ಏನಿರ್ತದಲ್ಲ ಅದು ಸಹಿತ ಕ್ರಮೇಣ ನಾಶ ಆಗುತ್ತೆ. ಬಯೋಡೈವರ್ಸಿಟಿ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಕರಿತೀವೋ ಅಂತ ಒಂದು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ನಾವು ಹಾಗೆ ಕೆಲವು ವರ್ಷಗಳಲ್ಲಿ ಅಲ್ಲಿ ಇರುವಂತಹ ಜೀವ ವೈವಿಧ್ಯತೆಯನ್ನು ನಾವು ಕಳ್ಕೊಳ್ತೀವಿ. ಸೊ ಹಾಗಾಗಿ ಇದೊಂದು ಆಕ್ರಮಣಕಾರಿ, ತುಂಬಾ ಅಪಾಯಕಾರಿ ಆದಂತ ಒಂದು ಕಳೆ. ಈ ಕಳೆಯನ್ನು ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ಗಜರಿ ಕಸ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಬಿಳಿ ಟೋಪಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಕೆಲವು ಭಾಗಗಳಲ್ಲಿ ಕಾಂಗ್ರೆಸ್ ಕಸ ಅಂತ ಹೇಳಿ ಸಹಿತ ಕರೀತಾರೆ. ಗಜರಿ ಕಸ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇದು ನಾವು ಸಡನ್ ಆಗಿ ಈ ಒಂದು ಕಳೆಯನ್ನು ನಾವು ನೋಡಿದಾಗ ಮೊದಲನೇ ಹಂತದಲ್ಲಿ ಇದು ಒಂಥರ ಗಜರಿ ಇದ್ದಂಗೆ ಇರುತ್ತೆ. ಹಾಗಾಗಿ ಆಮೇಲೆ ಇದ್ರ ಒಂದು ಹೂಗಳು ಸಹಿತ ಅದೇ ತರ ಇರುತ್ತೆ. ಹಾಗಾಗಿ ಇದನ್ನು ಗಜರಿ ಕಸ ಅಂತ ಹೇಳ್ತಾರೆ. ಗಜರಿ ಅಂದ್ರೆ ಕ್ಯಾರೆಟ್, ನಮ್ಮ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಗಜರಿ ಅಂತ ಹೇಳ್ತಾರೆ. ಸೊ ಈ ಗಜರಿ ಕಸ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಬಿಳಿ ಟೋಪಿ ಅಂತ ಹೇಳ್ತಾರೆ. ಸೊ ಈ ತರ ಇದು ಹಲವಾರು ಹೆಸರುಗಳಿಂದ ಇದು ಪಾಪ್ಯುಲರ್ ಆಗಿದೆ. ಸೊ ಇದು ಆವಾಗಲೇ ನಮ್ಮ ಅಂಬಿಕಾ ಮೇಡಮ್ ಅವರು ಹೇಳಿದಂಗೆ ಇದು ಅಮೆರಿಕ ಕಾಂಟಿನೆಂಟ್ ಅಲ್ಲಿ ಇರುವಂತ ಈ ಮೆಕ್ಸಿಕೋ ಮತ್ತು ಅಮೆರಿಕ ದೇಶಗಳು ಈ ಒಂದು ಪಾರ್ಥೇನಿಯಂ ಕಸದ ಅಥವಾ ಪಾರ್ಥೇನಿಯಂ ಕಳೆಯ ಮೂಲ ಸ್ಥಾನ ಅಂತ ಹೇಳಬಹುದು. ಆವಾಗಲೇ ಹೇಳಿದಂಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ 1940, 50, 60ರ ದಶಕಗಳಲ್ಲಿ ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ 1955ರಲ್ಲಿ ಬಂದಿರುವಂತಹ ಒಂದು ಭೀಕರ ಬರ ಒಂದು ಹಿನ್ನೆಲೆಯಲ್ಲಿ ನಮ್ಗೂ ಸಾಕಷ್ಟು ಆಹಾರ ಕೊರತೆಯ ಒಂದು ಉತ್ಪನ್ನ ಆಗುತ್ತೆ. ಆ ಒಂದು ಆಹಾರ ಕೊರತೆಯನ್ನು ನೀಗಿಸಲು ಎಸ್ಪೆಷಲಿ ಅಮೆರಿಕ ದೇಶದಿಂದ ನಮ್ಮ ದೇಶ ಹಲವಾರು ದವಸ ಧಾನ್ಯಗಳನ್ನು ಆಮದು ಮಾಡಿಕೊಳ್ತದೆ, ಪರ್ಟಿಕ್ಯುಲರ್ಲಿ ಗೋಧಿ ಮತ್ತು ಅಕ್ಕಿ. ಅಂತ ಆಮದು ಮಾಡಿಕೊಂಡಿರುವಂತಹ ಆ ಸಂದರ್ಭದಲ್ಲಿ ಆಮದು ಮಾಡಿಕೊಂಡಿರುವಂತಹ ಗೋಧಿ ಜೊತೆಗೆ ಈ ಒಂದು ಪಾರ್ಥೇನಿಯಂ ಕಳೆಯ ಬೀಜಗಳು ಸಹಿತ ನಮ್ಮ ದೇಶಕ್ಕೆ ಪ್ರವೇಶ ಮಾಡುತ್ತೆ. ಆಮೇಲೆ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಮಹಾರಾಷ್ಟ್ರದ
ಪುಣೆ ಸುತ್ತಮುತ್ತಲು ಏನು 1955 ವರ್ಷದಲ್ಲೇ ನಾವು ಇದನ್ನು ಪ್ರಥಮ ಬಾರಿಗೆ ನೋಡ್ತೀವಿ. ಸೊ 55ರಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಕಾಲಿಟ್ಟ ಈ ಒಂದು ಪಾರ್ಥೇನಿಯಂ ಕಳೆ ಈಗ ನಮ್ಮ ದೇಶದಲ್ಲಿ ಸುಮಾರು 35 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇದರ ಒಂದು ಹಾವಳಿ ನಾವು ನೋಡ್ತೀವಿ. ನಾವು ನೋಡಿ ಸುಮಾರು ಒಂದು 50-60 ವರ್ಷಗಳಲ್ಲೇ ಈ ಒಂದು ಏನು ಪಾರ್ಥೇನಿಯಂ ಕಳೆ ಎಷ್ಟು ಮಟ್ಟಕ್ಕೆ ನಮ್ಮ ದೇಶದ ಭೂಭಾಗದಲ್ಲಿ ಸುಮಾರು 35 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆವರಿಸಿಕೊಂಡು ಅಲ್ಲಿ ಬೆಳೀತಾ ಇರುವಂತಹ ಹಲವಾರು ಬೆಳೆಗಳಿಗೆ ಸಾಕಷ್ಟು ಏನು ಹಾನಿಯನ್ನು ಮಾಡ್ತಾ ಇದೆ. ಹಾಗಾಗಿ ಇದು ಒಂದು ತೀವ್ರವಾದಂತಹ ಒಂದು ಆಕ್ರಮಣಕಾರಿ ಏನು ಗಿಡ ಮತ್ತು ಬಕಾಸುರ ಗಿಡ ಅಂತನೂ ಇದಕ್ಕೆ ಹೇಳೋದಕ್ಕೆ ಇದೇ ಒಂದು ಮುಖ್ಯ ಕಾರಣ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅತೀವ ಬೀಜೋತ್ಪಾದನೆ ಹಾಗೂ ಪ್ರಸರಣ ಸಾಮರ್ಥ್ಯ ಅಂತ ಅಂದ್ರೇನು. ಇದು ಇಷ್ಟು ಬೇಗ ಯಾಕೆ ಇಷ್ಟು 35 ದಶಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಯಾಕೆ ಇದು ಸ್ಪ್ರೆಡ್ ಆಗಿದೆ ಅಂತ ಅನ್ನೋದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಅತೀವ ಬೀಜೋತ್ಪಾದನೆ. ಒಂದೇ ಒಂದು ಗಿಡದಿಂದ ತನ್ನ ಒಂದು ಜೀವಾವಧಿಯಲ್ಲಿ ಇದು ಸುಮಾರು 5,000ರಿಂದ 25,000 ಬೀಜಗಳನ್ನು ಉತ್ಪಾದನೆ ಮಾಡುತ್ತೆ ಜಸ್ಟ್ ಒಂದು 3 ತಿಂಗಳ ಕಾಲದಲ್ಲಿ. ಆಮೇಲೆ 1 ಮೀಟರ್ ಚದರ ಪ್ರದೇಶದಲ್ಲಿ ಏನಾದ್ರೂ ಈ ಒಂದು ಪಾರ್ಥೇನಿಯಂ ಗಿಡಗಳು ಇತ್ತು ಅಂತಂದ್ರ ಸುಮಾರು 1,54,000 ಬೀಜಗಳು ತಮ್ಮ ಒಂದು ಜೀವನ ಅವಧಿಯಲ್ಲಿ ಇವು ಏನೋ ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಅತೀವ ಬೀಜೋತ್ಪಾದನೆ ಒಂದೇ ಒಂದು ಗಿಡದಿಂದ 25,000 ಇಲ್ಲ ಅಂತಂದ್ರೆ ಕನಿಷ್ಠ ಅಂದ್ರೆ ಒಂದು 15ರಿಂದ 20,000 ಬೀಜಗಳು ಉತ್ಪಾದನೆ ಆಗುತ್ತೆ. ಅದರ ಜೊತೆಗೆ ಇದು ಈ ಬೀಜಗಳು ಸುಪ್ತಾವಸ್ಥೆಗೆ ಹೋಗುದಿಲ್ಲ. ಈಗ ನಿಮ್ಗೆಲ್ಲರೂ ಗೊತ್ತಿರ್ತದೆ, ಕೆಲವು ನಾವೇನು ನಮ್ಮ ಬೆಳೆಗಳನ್ನ ನಾವು ಬಿತ್ತನೆ ಮಾಡ್ಬೇಕಂತಂದ್ರೂ ಕಟಾವು ಮಾಡಿದ ನಂತರ ಅದನ್ನು ನಾವು ಇಮಿಡಿಯೇಟ್ಲಿ ನಾವು ಬಿತ್ತನೆ ಮಾಡಿದ್ರೆ ಅದು ಹುಟ್ಕೊಡಲ್ಲ. ನಮ್ಗೆ ಬೇಕಾಗಿರುವಂತ ಏನು ಬೆಳೆಗಳನ್ನು ಇರ್ಬೋದು. ಫಾರ್ ಎಕ್ಸಾಂಪಲ್ ಶೇಂಗಾ ಅಥವಾ ಬೇರೆ ಏನೋ ಇದನ್ನು ಆ ಬೆಳೆಗಳನ್ನು ತಗೊಳ್ಳಿ, ಅದನ್ನು ಸುಪ್ತಾವಸ್ಥೆ ಅಂತ ಹೇಳ್ತೀವಿ ಅಥವಾ ಡಾರ್ಮೆನ್ಸಿ ಅಂತ ಹೇಳಿ ಸಾಮಾನ್ಯವಾಗಿ ಕರೀತಾರೆ. ಸೊ ಅಂತ ಒಂದು ಸುಪ್ತಾವಸ್ಥೆ ಈ ಒಂದು ಏನು ಪಾರ್ಥೇನಿಯಂ ಕಳೆ ಬೀಜಗಳಿಗೆ ಇರುವುದಿಲ್ಲ. ಅದು ಭೂಮಿಯಲ್ಲಿ ಅಲ್ಲೇ ಇರುತ್ತೆ. ಯಾವಾಗ ಅದಕ್ಕೆ ತೇವಾಂಶ ಸಿಗುತ್ತೋ ಆವಾಗ ಒಂದೇ ವಾರದಲ್ಲಿ ಮೊಳಕೆ ಹೊಡೆದು ಮುಂದೆ 1 ತಿಂಗಳಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತೆ. ಮತ್ತೆ ಮುಂದಿನ 3 ತಿಂಗಳವರೆಗೂ ಹೂ ಬಿಡುತ್ತಾ ಇರ್ತದೆ. ಹಾಗಾಗಿ ಮ್ಯಾಕ್ಸಿಮಮ್ ಒಂದು 3 ತಿಂಗಳ ಕಾಲದಲ್ಲಿ ಒಂದು ಗಿಡದಿಂದ ಸುಮಾರು 5,000ರಿಂದ 25,000 ಬೀಜಗಳನ್ನು ಉತ್ಪನ್ನ ಮಾಡಿರುವಂತಹ ಒಂದು ಸಾಮರ್ಥ್ಯ ಈ ಒಂದು ಗಿಡಗಳಿಗಿದೆ. ಅದೇ 1 ಚದರ ಮೀಟರ್ ಪ್ರದೇಶದಲ್ಲಿ ನಾವು ತಗೊಂಡ್ರ ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚಾಗಿ ಬೀಜಗಳನ್ನು ಉತ್ಪಾದನೆ ಮಾಡುವಂತ ಒಂದು ಏನು ಕೆಪಾಸಿಟಿ ಈ ಒಂದು ಏನು ಪಾರ್ಥೇನಿಯಂ ಕಳೆಗಿದೆ. ಅದರ ಜೊತೆಗೆ ಈ ಬೀಜಗಳು ಸುಪ್ತಾವಸ್ಥೆಗೆ ಹೋಗದೇ ಇರುವ ಕಾರಣದಿಂದ ಇವು ಅತಿ ಹೆಚ್ಚಾಗಿ ಇಷ್ಟು ಏನು ಲಕ್ಷಾನುಗಟ್ಟಲ ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ದೇಶದಲ್ಲೇ ಆವರಿಸಿಕೊಳ್ಳಲಿಕ್ಕೆ ಇದು ಕಾರಣವಾಗಿದೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡಬಹುದು ಪಾರ್ಥೇನಿಯಂ ಬೀಜಗಳು ಯಾವ ರೀತಿ ಇರುತ್ತೆ ಅನ್ನೋದು. ಇಲ್ಲಿ ಸಣ್ಣದಾದಂತ ಒಂದು ನಮ್ಮ ಹೊಸ ಒಂದು ಕೊತ್ತಂಬರಿ ಬೀಜಗಳಿಗಿಂತಲೂ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇಂಥ ಒಂದು ಬೀಜಗಳು ಒಂದು ಗಿಡದಿಂದ ಸುಮಾರು 5,000ರಿಂದ 25,000 ಉತ್ಪನ್ನ ಆಗುತ್ತೆ. ಅದು ಮೊದಲನೇ ಹಂತದಲ್ಲಿ ಈ ತರ ಇರುತ್ತೆ. ನೀವು ನೋಡ್ಬೋದು, ನಿಮ್ಗೆಲ್ಲರೂ ಗೊತ್ತಿದೆ, ಆದ್ರೂ ಸುಮ್ಮನೆ ಇನ್ನೊಂದು ನಾವು ನೋಡೋಣ ಅಂತ. ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆ ಈ ತರ ಆಗುತ್ತೆ, ಮತ್ತೆ ಈ ತರ ಹುಟ್ಕೊಂಡುತ್ತೆ. ಸೊ 1 ತಿಂಗಳ ಕಾಲದಲ್ಲೇ ಹುಟ್ಟಿದ 1 ತಿಂಗಳ ಕಾಲದಲ್ಲೇ ಇದು ಏನು ಹೂಗಳನ್ನ ಬಿಡಲು ಪ್ರಾರಂಭ ಮಾಡುತ್ತೆ. ಈ ತರ ಹೂಗಳನ್ನ ಬಿಡ್ತದೆ. ಆಮೇಲೆ ಅಲ್ಲಿ ಬಿದ್ದಿರುವಂತ ಏನು ಅದನ್ನು ನಾವು ನಿಯಂತ್ರಣ ಮಾಡಲ್ಲ ಅಂತಂದ್ರ ಇಡೀ ಆ ಒಂದು ಭಾಗ ಅಥವಾ ಆ ಒಂದು ಜಾಗವನ್ನು ಈ ತರ ಆಕ್ರಮಣ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿ ಬೇರೆ ಬೆಳೆಗಳು ಬೆಳೆಯಲಾರ್ದಂಗ ಮಾಡುತ್ತೆ. ಹಾಗಾಗಿ ಇದು ಒಂದು ಅತಿ ಹಾನಿಕಾರಕ, ಆಕ್ರಮಣಕಾರಿ ಮತ್ತು ಬಕಾಸುರ ಏನು ಗಿಡ ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ನೀವು ನೋಡಿ, ಇಲ್ಲಿ ಎಲ್ಲೆಲ್ಲಿ ಇದು ಖಾಲಿ ಜಾಗ ಇರುತ್ತೆ ಅಲ್ಲಿ ಎಲ್ಲಾನು ಇದನ್ನು ಈ ತರ ಬೆಳ್ಕೊಡ್ತದೆ. ಏನು ರೈಲು ಮಾರ್ಗಗಳ ಅಕ್ಕಪಕ್ಕದಲ್ಲಿರ್ಬೋದು, ಖಾಲಿ ಜಾಗಗಳಿರ್ಬೋದು, ಆಮೇಲೆ ಹಾಳು ಭೂಮಿಗಳಿರ್ಬೋದು, ಕಾರ್ಖಾನಾ ಪ್ರದೇಶಗಳಿರ್ಬೋದು, ಚರಂಡಿಗಳ ಅಕ್ಕಪಕ್ಕದಲ್ಲಿರ್ಬೋದು, ನೀರಾವರಿ ಕಾಲುವೆಗಳ ದಂಡಿಗಳಿರ್ಬೋದು, ಜೊತೆಗೆ ನಾವು ಬೆಳೆದಿರುವಂತಹ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿರ್ಬೋದು, ತೋಟಗಳಲ್ಲಿರ್ಬೋದು, ಕಾಡು ಪ್ರದೇಶಗಳಲ್ಲಿ ಇರ್ಬೋದು, ಈಗ ಸರ್ವವ್ಯಾಪಕ ಆಗಿದೆ. ಹೀಗಾಗಿ
ಒಂದು ರಿಪೋರ್ಟಿನ ಪ್ರಕಾರ ಏನು ಹೇಳುದು ಅಂತಂದ್ರ ಸುಮಾರು 35 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಪಾತಿ ನೇಮಕಳೆ ನಮ್ಮ ದೇಶದಲ್ಲಿ ಈಗ ಆಕ್ರಮಣಕಾರಿಯಾಗಿ ಆಗಿದೆ ಅಥವಾ ಆವರಿಸಿಕೊಂಡಿದೆ. ಇಲ್ಲಿ ಈ ಚಿತ್ರಗಳಲ್ಲಿ ನೀವು ನೋಡಬಹುದು, ಈ ರೋಡ್ ಪಕ್ಕದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇರಬಹುದು ಅಥವಾ ಇಲ್ಲಿ ಈ ಮಕ್ಕಳಿಗೆ ಒಂದು ರೋಡ್ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ನೀವು ಎಲ್ಲಿ ನೋಡಿದ್ರು ನಮಗೆ ಪಾತಿ ನೇಮ್ ಕಾಣ್ತದೆ. ಇದು ಯಾವುದೋ ಒಂದು ಕಾರ್ಖಾನೆಗಳಲ್ಲಿ ಇರುವಂತ ಖಾಲಿ ಜಾಗದಲ್ಲಿ ಸಹಿತ ಈ ತರ ಒಂದು ಆಕ್ರಮಣ ಮಾಡ್ಕೊಳ್ತಾರೆ ಈ ತರ. ಆಮೇಲೆ ಇಲ್ಲಿ ಸಹಿತ ನೀವು ರೋಡ್ಗಳಲ್ಲಿ ಇದು ಸರ್ವಸಾಮಾನ್ಯವಾಗಿ ನಾವೇನು ನೋಡ್ಲಾರ್ದಂತ ಒಂದು ಇದೇನಿಲ್ಲ, ನೀವೆಲ್ಲನೂ ನೋಡಿರ್ತೀರಿ. ಸೊ ಹೀಗೆ ಇದು ಎಲ್ಲಿ ಖಾಲಿ ಜಾಗ ಇರುತ್ತೆ ಅಂತ ಒಂದು ಜಾಗದಲ್ಲಿ ಇದು ಏನು ಅದನ್ನ ಆಕ್ರಮಣ ಮಾಡಿಕೊಂಡು ಅಲ್ಲಿ ಬೇರೆ ಬೆಳೆ ಸಣ್ಣ ಪುಟ್ಟ ಏನು ಗಿಡಗಳು ಬೆಳ್ಳಾರ್ದಂಗ ಮಾಡುತ್ತೆ. ಹಾಗಾಗಿ ಇದು ನಮ್ಮ ಬೆಳೆಗಳಿಗೆ ಹಾನಿ ಮಾಡೋದು ಅಷ್ಟೇ ಅಲ್ಲ, ನಮಗೆ ಹಾನಿ ಮಾಡೋದು ಅಷ್ಟೇ ಅಲ್ಲ, ನಮ್ಮ ಜಾನುವಾರುಗಳಿಗೆ ಹಾನಿ ಮಾಡೋದು ಅಷ್ಟೇ ಅಲ್ಲ, ನಮ್ಮ ನಿಸರ್ಗಕ್ಕೂ ಸಹಿತ ಸಾಕಷ್ಟು ಹಾನಿ ಮಾಡುತ್ತೆ. ಯಾವ ರೀತಿ ಅಂತಂದ್ರ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಂತ ಏನು ಹೇಳ್ತೀವಲ್ವಾ, ಅಂತ ಒಂದು ಜೀವ ವೈವಿಧ್ಯತೆಯನ್ನು ನಾವು ಇಲ್ಲಿ ಕಳ್ಕೊಳ್ತೀವಿ. ಇಲ್ಲಿ ನೀವು ಈ ಚಿತ್ರಗಳಲ್ಲಿ ನೀವು ನೋಡಿ, ಇಂತ ಈ ಚಿತ್ರದಲ್ಲಿ ನೋಡಿ, ಇದು ಬರೇ ಪಾತಿಲಿಂದ ತುಂಬಿದೆ. ಇಲ್ಲೆಲ್ಲ ನೀವು ನೋಡಿ, ಇಲ್ಲೇನೋ ಬೇರೆ ಒಂದೆರಡು ಬೇರೆ ಗಿಡಗಳು ಕಾಣಿಸಬಹುದು ಈ ಚಿತ್ರದಲ್ಲಿ. ಬಟ್ ಬೇರೆ ಈ ಚಿತ್ರಗಳಲ್ಲಿ ನೀವು ನೋಡಿದ್ರೆ ಬರೇ ರೋಡ್ ಅಕ್ಕಪಕ್ಕ ಅಥವಾ ಖಾಲಿ ಜಾಗಗಳಲ್ಲಿ ಬರೇ ಪಾತಿನಿಮೆ ತುಂಬಿರ್ತದೆ. ಸೊ ಹಾಗಾಗಿ ಅದು ಪಾತಿನಿಮೆ ಎಷ್ಟು ಜಾಸ್ತಿ ಬೆಳೆಯುತ್ತದೋ ಅಷ್ಟು ಪ್ರಮಾಣದಲ್ಲಿ ಬೇರೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಲ್ಲಿ ಬೇರೆ ಪಾತಿನೇ ಮಾತ್ರ ಇರುತ್ತೆ. ಹಾಗಾಗಿ ನಾವು ಜೀವ ವೈವಿಧ್ಯತೆಯನ್ನು ಕಳ್ಕೊಳ್ತೀವಿ ಅಥವಾ ಬಯೋಡೈವರ್ಸಿಟಿಯನ್ನು ನಾವು ಕಳ್ಕೊಳ್ತೀವಿ. ಸೊ ಈಗ ನಾವು ನೋಡಿದ್ವಿ, ಇದು ಅತಿ ತೀವ್ರವಾಗಿ ಬಹಳ ಸ್ವಲ್ಪ ಸಮಯದಲ್ಲೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಹಾಗಾಗಿ ಇದು ಅತಿ ಹೆಚ್ಚಿನ ಪ್ರದೇಶದಲ್ಲಿ ಈ ಒಂದು ಪಾತಿ ಕಳೆ ಹಾವಳಿನ ನಾವು ನೋಡ್ತಾ ಇದೀವಿ ಅಂತ ಹೇಳಿ. ಬಟ್ ಆದ್ರೆ ಅದಕ್ಕೆ ಯಾವ ರೀತಿಯಿಂದ ಈ ಒಂದು ಪಾರ್ಥಿನಿಯಂ ಬೀಜಗಳು ಅಥವಾ ಪಾರ್ಥಿನಿಯಂ ಕಸ ಅಥವಾ ಕಳೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಸರಣ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರ ಎಲ್ಲ ಈಗ ನೀರಿನ ಮುಖಾಂತರ ಇರಬಹುದು, ಗಾಳಿ, ಪ್ರಾಣಿಗಳು, ವಾಹನ ಮತ್ತು ಯಂತ್ರೋಪಕರಣಗಳಿಂದ. ಸೊ ಗಾಳಿ, ಈಗ ನೀವು ಈ ಪಾರ್ಥಿನಿಯಂ ಬೀಜಗಳನ್ನು ನೋಡಿದ್ರೆ ಬಹಳ ಹಗುರವಾಗಿ ಚಿಕ್ಕ ಗಾತ್ರದಿಂದ ಇರೋದ್ರಿಂದ ಗಾಳಿ ಮುಖಾಂತರ ಒಂದು ಜಾಗದಿಂದ ಇನ್ನೊಂದು ಪ್ರದೇಶಕ್ಕೆ ಬಹಳ ಈಸಿಯಾಗಿ ಗಾಳಿ ಮುಖಾಂತರ ಹೋಗುತ್ತೆ. ಮತ್ತು ನೀರಿನ ಒಂದು ಏನು ಕಾಲುವೆಗಳು ಅಥವಾ ಏನು ಕುಂಟೆಗಳು ಇರುವ ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲಿರುವಂತ ಏನು ಪಾರ್ಥಿನಿಯಂ ಬೀಜಗಳು ಆ ನೀರಿನಲ್ಲಿ ಬಿದ್ದು ನೀರಿನ ಮುಖಾಂತರ ಸಹಿತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇದರ ಒಂದು ಪ್ರಸರಣ ಆಗುತ್ತೆ. ಆಮೇಲೆ ಪ್ರಾಣಿಗಳು ಸಹಿತ, ಏನು ಆಕಳಿರ್ಬೋದು, ದನ ಕರುಗಳಿರ್ಬೋದು, ಎಮ್ಮೆಗಳಿರ್ಬೋದು ಅಥವಾ ಕುರಿ ಮೇಕೆಗಳಿರ್ಬೋದು, ಅವು ತಾವು ಒಂದು ಆಹಾರ ಸೇವನೆಗೆ ಒಂದು ಕಾಡುಗಳಿಗೆ ಅಥವಾ ಏನು ಹೊಲಗಳಿಗೆ ಹೋದಾಗ ಅಂತ ಒಂದು ಹೊಲದಲ್ಲಿರುವಂತ ಏನು ಪಾರ್ಥಿನಿಯಂ ಕಸದ ಬೀಜಗಳು ಈ ಪ್ರಾಣಿಗಳ ಮೇಲೆ ಬಿದ್ದು ಅವು ಇನ್ನೊಂದು ಜಾಗಕ್ಕೆ ಅಥವಾ ಇನ್ನೊಂದು ಹೊಲಕ್ಕೆ ಹೋದಾಗ ಸಹಿತ ಅದರ ಮೇಲೆ ಏನು ಈ ಪಾರ್ಥಿನಿಯಂ ಕಸ ಪ್ರಸರಣ ಆಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿಯಲ್ಲಿ ಬಳಕೆ ಮಾಡ್ತಾ ಇರುವಂತಹ ಯಂತ್ರೋಪಕರಣಗಳು, ಅಂದ್ರೆ ಏನು, ನಾವು ಟ್ರಾಕ್ಟರ್ ಇರಬಹುದು ಅಥವಾ JCB ಇರಬಹುದು ಅಥವಾ ಬೇರೆ ಯಾವುದೇ ಒಂದು ಯಂತ್ರೋಪಕರಣಗಳು ನಾವು ಉಳಿ ಮಾಡ್ಬೇಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಟ್ರಾಕ್ಟರ್ನೇ ಬಹಳಷ್ಟು ಏನು ಬಳಕೆ ಮಾಡ್ತಾರೆ. ಮತ್ತೇನಾದ್ರೂ ಲೆವೆಲ್ ಮಾಡಬೇಕು ಅಥವಾ ಏನಾದ್ರು ಇಂತ ಒಂದು ಕೆಲಸಗಳು ಮಾಡ್ಬೇಕಂತಂದ್ರ ಈ ಪೋಕ್ಲೈನ್, JCB ಅಂತ ಒಂದು ಪೋಕ್ಲೈನ್ ನಾವು ಬಳಕೆ ಮಾಡ್ತೀವಿ. ಸೊ ಅವುಗಳ ಮುಖಾಂತರ ಸಹಿತ ಈ ಪಾರ್ಥಿನಿಯಂ ಬೀಜಗಳ ಮಣ್ಣಿನಲ್ಲಿರಬಹುದು ಅಥವಾ ಒಂದು ಗಿಡನು ಅದಕ್ಕೆ ಅಂಟ್ಕೊಂಡು ಅಥವಾ ಏನು ಕಲ್ಟಿವೇಟರ್ ಅಥವಾ ರೋಟೋವೇಟರ್ ಅಲ್ಲಿ ಸಿಕ್ಕಾಕೊಂಡು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗುವಂತ ಒಂದು ಸಂದರ್ಭಗಳು ಸಹಿತ ಇರುತ್ತೆ. ಹಾಗಾಗಿ ನೀರು, ಗಾಳಿ, ಪ್ರಾಣಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿಯಲ್ಲಿ ಬಳಕೆ ಮಾಡ್ತಾ ಇರುವಂತ ಯಂತ್ರೋಪಕರಣಗಳಿಂದ ಸಹಿತ ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಹಳ ಈಸಿಯಾಗಿ ಪ್ರಸಾರ ಆಗುತ್ತೆ. ಆಮೇಲೆ ಅದರ ಜೊತೆಗೆ ಈ ವರ್ಷಾನುಗಟ್ಲೆ ಬೀಜಗಳು ಜೀವಂತವಾಗಿರುತ್ತೆ, ಸುಪ್ತಾವಸ್ಥೆಗೆ ಹೋಗುದಿಲ್ಲ ಒಂದು. ಆಮೇಲೆ ವರ್ಷಾನುಗಟ್ಲೆ ಒಂದು ಕನಿಷ್ಠ ಅಂದ್ರೆ ಒಂದು 4-5 ವರ್ಷ ಆದ್ರೂ ಈ ಬೀಜಗಳು ಸಾಯುವುದಿಲ್ಲ. ಯಾವಾಗ ಅದು ತೇವಾಂಶ ಸಿಗುತ್ತೋ ಅವಾಗ ಜಸ್ಟ್ ಒಂದು ವಾರದಲ್ಲಿ ಅದ ಏನು ಮೊಳಕೆ ಬಂದು ಹುಟ್ಕೊಂಡು ಅದರಿಂದ ಮತ್ತು ತನ್ನ ಒಂದು ಜೀವನ ಚಕ್ರವನ್ನು ಅದು ಮುಂದುವರಿಸ್ತದೆ. ಹಾಗಾಗಿ ಇದು ಒಂದು ಕಾರಣ. ಬೀಜಗಳು ಸುಪ್ತಾವಸ್ಥೆಗೆ ಹೋಗುವುದಿಲ್ಲ, ತೇವಾಂಶ ದೊರಕಿದ ತಕ್ಷಣ ಮೊಳಕೆ ಹೊಡೆಯುತ್ತೆ. ಆಮೇಲೆ ಮೊಳಕೆ ಹೊಡೆದು 1 ತಿಂಗಳಿನಲ್ಲಿ ಹೂ ಬಿಡಲು ಪ್ರಾರಂಭಿಸಿ ಮುಂದಿನ 3 ತಿಂಗಳವರೆಗೆ ಮುಂದುವರಿಯುತ್ತೆ.
ಸೊ ಇಷ್ಟು ಸಮಯದಲ್ಲಿ ಒಂದು ಗಿಡದಿಂದ ಸುಮಾರು 5,000ದಿಂದ 25,000 ಬೀಜಗಳು ಬರುವುದರಿಂದ ಅತಿ ಕಡಿಮೆ ಸಮಯದಲ್ಲಿ ನೀವು ನೋಡಿದಂಗೆ ಇಡೀ ನಮ್ಮ ದೇಶದಾದ್ಯಂತ ಇದು ಆವರಿಸಿಕೊಂಡು ಬೇರೆ ಗಿಡಗಳನ್ನ ಬೆಳೆಯಲಾರ್ದಂಗ ಮಾಡಿ ನಮ್ಮ ನಿಸರ್ಗಕ್ಕೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಬೆಳೆಗಳಿಗೂ ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಸೊ ಈ ಒಂದು ಪಾರ್ಥೇನಿಯಂ ಕಳೆಯ ಏನು ದುಷ್ಪರಿಣಾಮಗಳು ಯಾವ ರೀತಿ ಇದೆ ಅಂತ ನಾವು ನೋಡಿದ್ರ, ಮೊದಲನೇ ಹಂತದಲ್ಲಿ ನಾವು ಬೆಳೆಯುವಂತಹ ಬೆಳೆಗಳ ಮೇಲೆ ಈ ಒಂದು ಪಾರ್ಥೇನಿಯಂ ಕಳೆ ಯಾವ ತರ ದುಷ್ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನ ನಾವು ನೋಡಿದ್ರೆ, ಈ ಪಾರ್ಥೇನಿಯಂನಲ್ಲಿ ಹಲವಾರು ರಾಸಾಯನಿಕಗಳು ಇದೆ. ಅದರಲ್ಲಿ ಮುಖ್ಯವಾಗಿದ್ದು ಈ ಪಾರ್ಥೆನಿನ್ ಅಂತೇಳಿ, ಹಿಸ್ಟರಿನ್ ಅಂತೇಳಿ, ಹೆಮನೈನ್ ಅಂತೇಳಿ, ಆಮೇಲೆ ಅಮೆರೋಸಿನ್ ಅಂತೇಳಿ, ಇವು ಈ ಪಾರ್ಥೇನಿಯಂ ನಲ್ಲಿ ಇರುವಂತಹ ಒಂದು ರಾಸಾಯನಿಕಗಳು. ಈ ರಾಸಾಯನಿಕಗಳು ಇವು ಈ ಗಿಡದಿಂದ ಅದು ಹೊರಗೆ ಬರ್ತಾ ಇರ್ತದೆ. ಅದರಿಂದ ಅನೇಕ ಬೆಳೆಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಯಾವ ರೀತಿ ಅಂತಂದ್ರ, ಎಸ್ಪೆಷಲಿ ಈ ದ್ವಿದಳ ಹಾಗೂ ಏಕದಳ ಧಾನ್ಯ ಬೆಳೆಗಳ ಮೊಳಕೆ ಹಾಗೂ ಬೇರಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಎದರ್ಲಿಂದ ಅಂತಂದ್ರ, ಈ ಹಲವಾರು ರಾಸಾಯನಗಳು ಈ ಪಾರ್ಥೇನಿಯಂ ಕಳೆಯಲ್ಲಿಂದ ಏನೋ ಹೊರಗೆ ಬರ್ತಾ ಇರೋದು ಅವು ಸ್ರವಿಸ್ತಾ ಇರ್ತದೆ. ಪಾರ್ಥೆನಿನ್, ಹಿಸ್ಟರಿನ್, ಹೆಮನೈನ್ ಮತ್ತೆ ಎಮೆರೋಸಿನ್ ಅಂತ ರಾಸಾಯನಿಕಗಳು ಅದು ಕಂಟಿನ್ಯೂಸ್ ಆಗಿ ಸ್ರವಿಸುವುದರಿಂದ ಆ ಒಂದು ರಾಸಾಯನಿಕಗಳಿಂದ ದ್ವಿದಳ ಹಾಗೂ ಏಕದಳ ಧಾನ್ಯಗಳ ಬೀಜಗಳ ಮೊಳಕೆ ಮತ್ತು ಬೇರಿನ ಬೆಳವಣಿಗೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ. ಅದರ ಜೊತೆಗೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಸಾರಜನಕ ಸ್ಥಿರೀಕರಣ ಕ್ರಿಯೆಗೆ ಸಹಾಯವಾಗುವ ಅಣುಜೀವಿಗಳಾದ ರೈಸೋಬಿಯಂ, ಅಜೋಸ್ಪೈರಿಲ್ಲಮ್, ಅಜಿಟೋಬ್ಯಾಕ್ಟೀರಿಯಂ ಇವೆಲ್ಲನೂ ನಾವು ನಮ್ಮ ನಿಸರ್ಗದಲ್ಲಿ ಅಥವಾ ಗಾಳಿಯಲ್ಲಿ ಇರುವಂತಹ ಸಾರಜನಕವನ್ನು ಹೀರಿಕೊಂಡು ಅದನ್ನು ಸ್ಥಿರೀಕರಿಸಿ ನಮ್ಮ ಬೆಳೆಗಳಿಗೆ ಪೂರೈಕೆ ಮಾಡಲಿಕ್ಕೆ ಅಂತ ಹೇಳಿ ನಾವು ಇಂತಹ ಒಂದು ಅಣುಜೀವಿ ಗೊಬ್ಬರಗಳನ್ನು ನಾವು ಸಾಮಾನ್ಯವಾಗಿ ಬೀಜೋಪಚಾರಕ್ಕೆ ಮಾಡ್ತೀವಿ. ಯಾವುದು ದ್ವಿದಳ ಧಾನ್ಯಗಳ ಬೀಜೋಪಚಾರದಲ್ಲಿ ಇದನ್ನು ನಾವು ಬಳಕೆ ಮಾಡ್ತೀವಿ. ರೈಸೋಬಿಯಂ, ಅಜೋಸ್ಪೈರಿಲ್ಲಮ್, ಅಜಿಟೋಬ್ಯಾಕ್ಟೀರಿಯಂ. ಸೊ ಇಂತಹ ಒಂದು ಸೂಕ್ಷ್ಮಾಣು ಜೀವಿಗಳು ಅಥವಾ ಅಣುಜೀವಿಗಳನ್ನು ಅದು ಕೆಲಸ ಮಾಡಲಾರ್ದಂಗೆ ಮಾಡುತ್ತೆ, ನಿಷ್ಕ್ರಿಯಗೊಳಿಸುತ್ತದೆ. ಹಾಗಾಗಿ ಈ ಒಂದು ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳೇನು ರೈಸೋಬಿಯಂ, ಅಜೋಸ್ಪೈರಿಲ್ಲಮ್ ಮತ್ತು ಅಜಿಟೋಬ್ಯಾಕ್ಟೀರಿಯಂ ಮುಂತಾದವು ಕೆಲಸ ಮಾಡಲಾರ್ದಂಗ ಮಾಡಿ ನಮ್ಮ ಬೆಳೆಗಳನ್ನು ಕುಂಠಿತ ಮಾಡೋದು ಇನ್ನೊಂದಿರುತ್ತೆ. ಅಲ್ಲದೆ ಕೃಷಿ ಬೆಳೆಗಳಲ್ಲಿ ಈ ಕಳೆಯಿಂದ 40% ಇಳುವರಿ ಹಾನಿಯನ್ನು ಗುರುತಿಸಲಾಗಿದೆ. ಅಂದ್ರೇನು, ಇದು ಉಟ್ಕೊಳ್ತಾ ಇರೋಲ್ವಾ, ನಮ್ಗೆಲ್ಲ ತಾವೆಲ್ಲಾನು ರೈತರ ಬಾಂಧವ್ಯ ಇದೆಲ್ಲ ನೋಡಿರ್ತೀರ. ಸೊ ಇದನ್ನು ನಾವು ಈ ಪಾರ್ಥೇನಿಯಂ ಕಳೆ ಹುಟ್ಟುಕೊಡದ ಮೇಲೆ ಅದನ್ನು ನಾವು ನಿಯಂತ್ರಣ ಮಾಡಲಾರ್ದಂಗೆ ಹಾಗೆ ಬಿಟ್ಬಿಟ್ರ ಬಹುಶಃ ನಮ್ಮ ಮೇನ್ ಬೆಳೆಗಿಂತಲೂ ಹೆಚ್ಚಾಗಿ ಇದು ಒಂದು 3 ತಿಂಗಳಲ್ಲಿ ಹೆಚ್ಚಾಗಿ ಬೆಳೆದು ಬಿಡ್ತದೆ. ಅಷ್ಟು ಮಟ್ಟಕ್ಕೆ ಇದು ಈಗಾಗಲೇ ನೋಡಿದ್ರಿ. ಯಾಕಂತಂದ್ರ ಅತಿ ಹೆಚ್ಚಾಗಿ ಬೀಜೋತ್ಪಾದನಾ ಪ್ರಕ್ರಿಯೆ ಇರುವುದರಿಂದ ಮತ್ತೆ ಬರೇ 3 ತಿಂಗಳಲ್ಲಿ ಸಾಕಷ್ಟು ಬೀಜಗಳನ್ನ ಉತ್ಪಾದನೆ ಮಾಡೋದ್ರಿಂದ ಇಡೀ ನಮ್ಮ ತೋಟ ಅಥವಾ ಶೇಂಗಾ ಇರ್ಬೋದು, ಇನ್ನೊಂದಿರ್ಬೋದು, ಅದನ್ನು ಆವರಣ ಮಾಡಿಕೊಂಡು ಅಲ್ಲಿ ನಮ್ಮ ಮೇನ್ ಬೆಳೆ ಕುಂಠಿತ ಆಗುತ್ತೆ. ಈ ಪಾರ್ಥೇನಿಯಂ ಕಳೆಯ ಒಂದು ಬೆಳೆನ ಹೆಚ್ಚಾಗಿ ಬೆಳೆಯುತ್ತದೆ. ಹಾಗಾಗಿ ಕನಿಷ್ಠ ಅಂದ್ರೆ ಒಂದು 40% ಇಳುವರಿಯನ್ನು ನಾವು ನಷ್ಟ ಹೋಗುವಂತ ಒಂದು ಸಂದರ್ಭಗಳು ನಾವು ಬೇರೆ ಬೆಳೆಗಳಲ್ಲಿ ನಾವು ನೋಡಬಹುದು. ಇದಷ್ಟೇ ಅಲ್ಲ, ಅವಾಗಲೇ ಹೇಳಿದಂಗೆ ಇದು ಬಹಳ ಅಪಾಯಕಾರಿ ಗಿಡ ಅಥವಾ ಕಸ ಅಂತ ಯಾಕೆ ಹೇಳ್ತೀವಿ ಅಂತಂದ್ರ, ನಾವು ಬೆಳೆದಂತ ಒಂದು ಬೆಳೆಗಳನ್ನು ನಾಶ ಮಾಡದ ಅಲ್ಲದೆ ಇದು ಮನುಷ್ಯನ ಮೇಲೇನು ಸಾಕಷ್ಟು ಪ್ರಮಾಣದಲ್ಲಿ ದುಷ್ಪರಿಣಾಮಗಳನ್ನು ಬೀಳುತ್ತೆ. ಇದಕ್ಕೆ ಒಂದು ಅಲರ್ಜಿ ಅಂತ ಹೇಳ್ತೀವಿ. ಕೆಲವರಿಗೆ ಇದು ಆಗುದಿಲ್ಲ, ಸಾಕಷ್ಟು ಮಂದಿ ಇದು ಆಗುದಿಲ್ಲ. ಈ ಒಂದು ಪಾರ್ಥೇನಿಯಂ ಬೆಳೆದಿರುವಂತಹ ಒಂದು ಹೊಲದಲ್ಲಿ ಹೋಗ್ಬಿಟ್ಟು ಅವರೇನಾದ್ರೂ ಪಾರ್ಥೇನಿಯಂ ಗಿಡಗಳನ್ನು ಬರೇ ಕೈಲಿಂದ ಕೀಳಿದಾದ್ರೆ ಬೀಜಗಳು ಉತ್ಪನ್ನ ಆದ ನಂತರ ಈ ತರ ಬೇರೆ ಬೇರೆ ಒಂದು ದುಷ್ಪರಿಣಾಮಗಳು, ಅಲರ್ಜಿಗಳು ಆಗುತ್ತೆ. ಸೊ ಅವಾಗಲೇ ಹೇಳಿದಂಗೆ ಈ ಪಾರ್ಥೇನಿಯಂನಲ್ಲಿರುವ ಬೇರೆ ಇನ್ನು ಪಾರ್ಥೇನಿಯಂ ಆವಾಗಲೇ ಹೇಳಿದೆ, ಕೊರೊನೋಪಿಲ್ ಮತ್ತು ಟೆಟ್ನ್ಯೂರಿನ್ ಮತ್ತು ಅಮ್ರೋಸಿನ್ ಎಂಬ ರಾಸಾಯನಗಳು ಮನುಷ್ಯನಿಗೆ ಅಲರ್ಜಿಯನ್ನು ಉಂಟು ಮಾಡುತ್ತೆ. ಪರಾಗ ರೇಣುಗಳು ಮಕ್ಕಳಲ್ಲಿ, ವಯಸ್ಕರಲ್ಲಿ ಮತ್ತು ವೃದ್ಧರಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಥವಾ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತೆ. ಈ ಕಳೆಯು ನಮ್ಮ ದೇಹದ ಸಂಪರ್ಕಕ್ಕೆ
ಚರ್ಮದ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತೆ. ಸೊ ಇಲ್ಲಿ ನೀವು ಈ ಚಿತ್ರಗಳನ್ನು ನೋಡಿ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಪಾರ್ಥೇನಿಯಂನಿಂದ ಅಲರ್ಜಿ ದೇಹದ ಬೇರೆ ಬೇರೆ ಭಾಗಗಳೆಲ್ಲ ಆಗ್ಬೋದು. ಏನು ಬೆನ್ನಲ್ಲಿ ಇರ್ಬೋದು, ಅಥವಾ ಕಾಲುಗಳ ಮೇಲೆ ಇರ್ಬೋದು, ಅಥವಾ ಕೈಗಳ ಮೇಲೆ ಇರ್ಬೋದು, ಅಥವಾ ಇಲ್ಲಿ ನಾವು ಏನು ಮುಖದ ಮೇಲೇನೂ ಇರಬಹುದು, ಅಥವಾ ಈ ಕುತ್ತು ಅಂತ ಏನು ಹೇಳ್ತಾರಲ್ಲ ಇಂಥ ಒಂದು ಭಾಗದಲ್ಲಿ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಈ ತರ ಹಲವಾರು. ನಾನು ಬೇರೆ ಪ್ರದೇಶಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು 2-3 ಮಂದಿನ ನಾನು ಸ್ವತಃ ನೋಡಿದ್ದೀನಿ. ಅವ್ರ ಮುಖನ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಚಿತ್ರದಲ್ಲಿ ನೀವು ನೋಡಿ ಪಾಪ ಈ ತರ ಆಗ್ಬಿಡುತ್ತೆ. ಅಂದ್ರ ಇದು ಒಂದು ಏನು ಅಲರ್ಜಿ, ಈ ಒಂದು ಅಲರ್ಜಿ ಸಿಂಪ್ಟಮ್ಸ್. ಈಗ ಇದಕ್ಕೆ ಡಾಕ್ಟರ್ಸ್ ನಾವು ಹೋದನ್ನು ಅವರು ಸಾಮಾನ್ಯವಾಗಿ ಈ ಒಂದು ದೃಷ್ಟಿಕೋನದಿಂದ ಅವರು ಥಿಂಕ್ ಮಾಡೋದಿಲ್ಲ. ಯಾಕಂದ್ರೆ ಇದು ಇದರ ಒಂದು ಐಡಿಯಾ ಅವ್ರಿಗೆ ಬಹುಶಃ ಅಷ್ಟು ಇರೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಕೆಲವು ಡಾಕ್ಟರ್ಸ್ ಗೊತ್ತಿರಬಹುದು. ಸೊ ಅವರು ಬೇರೆ ತರ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಬಟ್ ಇದೇ ತರ ಅದು ಹೆಚ್ಚಾಗಿ ಹೋಗ್ತಾನೆ ಇರ್ತದೆ. ಹಾಗಾಗಿ ಒಂದ್ ವೇಳೆ ನಮ್ಮ ರೈತ ಬಾಂಧವರಿಗೆ ಯಾರಿಗಾದ್ರೂ ಈ ಒಂದು ಪಾರ್ಥೇನಿಯಂನಿಂದ ಈ ತರ ಅಲರ್ಜಿಗಳು ಬಂದ್ರೆ ಡಾಕ್ಟರ್ ಹತ್ರ ಖಂಡಿತ ಹೋಗ್ಲೇಬೇಕು. ಹೋದಾಗ ದಯವಿಟ್ಟು ತಾವುಗಳು ಇದು ಯಾವಾಗ್ಲಿಂದ ಇದು ಈ ತರ ಆಗಿದೆ, ಎಂತ ಸಂದರ್ಭದಲ್ಲಿಂದ ಇದು ಆಗಿದೆ ಅಂತ ನಾವು ಡಾಕ್ಟರ್ಗೆ ತಿಳಿಸಿದ್ರ ಅವರು ಅದಕ್ಕೆ ತಕ್ಕಂತ ಒಂದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬರೇ ಚರ್ಮದ ಮೇಲೆ ಅಷ್ಟೇ ಏನು ತೊಂದರೆಗಳು ಆಗುದಿಲ್ಲ. ಈ ಒಂದು ಏನು ಪರಾಗ ರೇಣುಗಳಂತ ಏನು ಹೇಳ್ತೀವಲ್ಲ, ಈ ಹೂಗಳಲ್ಲಿರುವಂತ ಒಂದು ಸಣ್ಣ ಅತಿ ಸೂಕ್ಷ್ಮವಾದಂತ ಪರಾಗ ರೇಣುಗಳು, ಅದು ಸಹಿತ ಅವು ಗಾಳಿ ಮುಖಾಂತರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರುತ್ತೆ. ಅಂತ ಒಂದು ಗಾಳಿಯನ್ನು ನಾವು ಏನು ಉಸಿರಾಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಉಸಿರಾಟದ ತೊಂದರೆಯನ್ನು ಸಹಿತ ಮಾಡುತ್ತೆ. ಇದು ಎಲ್ಲರ ಒಂದು ಗಮನದಲ್ಲಿ ಇಟ್ಕೊಳ್ಳುವಂತ ಇದು ಬರೇ ಚರ್ಮದ ಮೇಲೆ ಅಲರ್ಜಿ ತರ ಅಥವಾ ಈ ತರ ಒಂದು ಏನು ಬೇರೆ ಬೇರೆ ತರ ಚಿಹ್ನೆಗಳು ಉಂಟು ಮಾಡೋದು ಅಷ್ಟೇ ಅಲ್ಲ, ಇದು ಸಾಕಷ್ಟು ಪ್ರಮಾಣದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಏನು ತೊಂದರೆಗಳನ್ನ ಸಹಿತ ಮನುಷ್ಯನ ಮೇಲೆ ಈ ಒಂದು ಪರಾಗರೇಣುಗಳೆಂದು ಆಗುತ್ತೆ. ಯಾವುದು ಈ ಪಾರ್ಥೇನಿಯಂ ಪರಾಗರೇಣುಗಳೆಂದು ಅಷ್ಟೇ ಅಲ್ಲ, ಈಗ ನಮ್ಮ ಬೆಳೆಗಳನ್ನು ನಾಶ ಮಾಡುತ್ತೆ, ನಮ್ಮನ್ನು ನಾಶ ಮಾಡುತ್ತೆ. ಅಂದ್ರ ನಾಶ ಇನ್ ದ ಸೆನ್ಸ್ ನಮಗೆ ಅಲರ್ಜಿ ಇರಬಹುದು ಅಥವಾ ಶ್ವಾಸಕೋಶ ತೊಂದರೆಗಳನ್ನು ಉಂಟು ಮಾಡುತ್ತೆ. ಅದಷ್ಟೇ ಅಲ್ಲ, ನಾವು ಏನು ಸಾಕುವಂತ ಒಂದು ನಮ್ಮ ಜಾನುವಾರುಗಳ ಸಹಿತ ಇದು ಸಾಕಷ್ಟು ಏನು ದುಷ್ಪರಿಣಾಮ ಬೀರುತ್ತೆ. ಯಾವ ತರ ಅಂತಂದ್ರ ಇದು ಸಾಮಾನ್ಯವಾಗಿ ಒಂದು ವಿಷಕಾರಿಯಾದಂತ ಒಂದು ಏನು ಗಿಡ. ಇದು ದನಗಳು ಮತ್ತು ಕುದುರೆಗಳಲ್ಲಿ ಚರ್ಮಕ್ಕೆ ಸಂಬಂಧಿಸಿದಂತ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತೆ. ಆವಾಗಲೇ ನಾವು ನೋಡಿದ್ವಲ್ವಾ, ಅದೇ ತರ ಎಸ್ಪೆಷಲಿ ದನ ಕರುಗಳು ಮತ್ತು ಕುದುರೆಗಳಲ್ಲಿ ಅಂದ್ರೇನು ಆ ಕೂದಲು ರೋಗ ಬರುತ್ತೆ, ಒಂಥರ ಸ್ಕ್ಯಾಬಿಸ್, ಈ ಕಜ್ಜಿ ರೋಗ ತರ ಬರುತ್ತೆ. ಅದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಈ ಕಸವನ್ನು ಸೇವಿಸಿದ್ರ ಬಾಯಿಂದ ಜೊಲ್ಲು ಸುರಿಯುವುದರೊಂದಿಗೆ ಬಾಯಲ್ಲಿ ಹಣ್ಣುಗಳಾಗತ್ತೆ. ಎಸ್ಪೆಷಲಿ ಮೇಕೆಗಳು ಇರಬಹುದು ಅಥವಾ ದನಗಳಲ್ಲಿ ಇಂಥ ಒಂದು ಇದನ್ನು ನಾವು ನೋಡಬಹುದು. ಆಮೇಲೆ ಯಾವುದೋ ಒಂದು ಅಪ್ಪಿತಪ್ಪಿ ಸಾಮಾನ್ಯವಾಗಿ ರೈತರು ಈ ಸೀಮೆ ಹಸು ಏನೋ ನಾವು ಪಾಲನೆ ಮಾಡುವಂತ ರೈತರು ಇರಬಹುದು, ಅಥವಾ ಬೇರೆ ರೈತರು ಮೇವಿನ ಜೊತೆಗೆ ಇದನ್ನು ಒಂದ್ ವೇಳೆ ಇದನ್ನು ಅದನ್ನು ತೆಗೆದು ಬಿಸಾಕ್ತಾರೆ ಸಹ, ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಮೇವಿನ ಜೊತೆಗೆ ಈ ಒಂದು ಪಾರ್ಥೇನಿಯಂ ಕಸ ಮಿಕ್ಸ್ ಆಗ್ಬಿಟ್ಟು ಅದು 10-40% ಅಷ್ಟು ಮಿಕ್ಸ್ ಆಗ್ಬಿಟ್ರ ಒಂದು ಮ್ಯಾಕ್ಸಿಮಮ್ ಒಂದು 40% ಅದು ಮಿಕ್ಸ್ ಆಗ್ಬಿಟ್ಟು ಆ ಒಂದು ಮೇವನ್ನು ಏನಾದ್ರೂ ದನ ಕರುಗಳು ತಿಂದ್ರ ಅವು ಸಾಯುವ ಒಂದು ಸಾಧ್ಯತೆಗಳನ್ನು ನಾವು ನೋಡಬಹುದು. ಅದು ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಇದು ಆಗ್ಲಿಲ್ಲ ಅಂತಂದ್ರು ಇದಂತೂ ಸಾಮಾನ್ಯವಾಗಿ ಆಗುತ್ತೆ. ಪಾರ್ಥೇನಿಯಂ ಮಿಶ್ರಿತ ಮೇವನ್ನು ತಿಂದ ಎಮ್ಮೆಗಳು, ಆಕಳು ಮತ್ತು ಕುರಿಗಳಿಂದ ಬರುವ ಹಾಲು ಮತ್ತು ಮಾಂಸವು ಕಹಿ ಆಗುತ್ತದೆ. ಇದು ಸಾಮಾನ್ಯವಾಗಿ ಆಗುತ್ತೆ. ಯಾಕಂದ್ರೆ ಈಗಲೂ ಕೆಲವು ಹಳ್ಳಿಗಳಲ್ಲಿ ಏನು ಆಕಳು, ಎಮ್ಮೆಗಳು ಮತ್ತು ಕುರಿಗಳನ್ನು ಮೇವು ಮೇಯಿಸ್ಲಿಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ಹೊಲಗಳು ಮತ್ತು ಕಾಡುಗಳಿಗೆ ಏನು ತಗೊಂಡು ಹೋಗ್ತಾರೆ. ಅಲ್ಲಿ ಇರುವಂತ ಪಾರ್ಥೇನಿಯಂ ಅದನ್ನೇನಾದ್ರು ತಿಂದು ಅಂತಂದ್ರ ಖಂಡಿತ ಹಾಲು ಮಾತ್ರ ಡೆಫಿನೆಟ್ಲಿ ಅದು ಒಂಥರ ಕಹಿ ಇರುತ್ತೆ. ಮಾಂಸ ಇಲ್ಲಾಂದ್ರೆ ಮಾಂಸ ಯಾವಾಗ ಅದು ಮುಂದೆ ಆಗ್ಬಹುದು, ಬಟ್ ಆದ್ರೆ ಇಮಿಡಿಯೇಟ್ಲಿ ಬರುವಂತಹ ಹಾಲನ್ನು ನಾವು ನೋಡಿದ್ರೆ ಅಥವಾ ಕುಡಿದ್ರೆ ಖಂಡಿತ ಅದು ಒಂದು ಏನೋ ಕಹಿ ಆಗುವಂತ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಬರೇ ಏನು ನಿಸರ್ಗಕ್ಕೆ ಅಷ್ಟೇ ಅಲ್ಲ, ಅಂದ್ರೇನು ಜೀವ ವೈವಿಧ್ಯತೆಗೆ ಅಷ್ಟೇ ಅಲ್ಲ,
ನಾವು ಬೆಳೆಯುವಂತ ಎಲ್ಲಾ ಬೆಳೆಗಳನ್ನು ಇದನ್ನು ಆಕ್ರಮಣ ಮಾಡಿಕೊಂಡು ನಮ್ಮ ಬೆಳೆಯನ್ನು ನಾಶ ಮಾಡಿ ಇಳುವರಿಯನ್ನು ಕುಂಠಿತ ಮಾಡುತ್ತೆ. ನಮ್ಮ ಮನುಷ್ಯರ ಮೇಲೆ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಇದರ ದುಷ್ಪರಿಣಾಮಗಳನ್ನು ನಾವು ನೋಡಬಹುದು. ಜೊತೆಗೆ ನಾವು ಸಾಕುವಂತ ಹಲವಾರು ಪ್ರಾಣಿಗಳ ಮೇಲೆ ಸಹಿತ ಈ ಒಂದು ಪಾರ್ಥಿನಿಯಂ ಕಸದ ಒಂದು ದುಷ್ಪರಿಣಾಮಗಳನ್ನು ನಾವು ನೋಡಬಹುದು. ಸೊ ಇಲ್ಲಿ ನೀವು ನೋಡಿ, ಈ ತರ ಈ ಗ್ರೇಸಿಂಗ್ ಕರ್ಕೊಂಡು ಹೋದಾಗ ಈ ತರ ಒಂದು ದೇಸಿ ಹಸುಗಳು ಈಗ ನಮ್ಮ ಹಳ್ಳಿಗಳಲ್ಲಿ ಈ ತರ ಒಂದು ಏನೋ ಮೇಯಿಸ್ಲಿಕ್ಕೆ ಹೊಡ್ಕೊಂಡು ಹೋಗ್ತಾರಲ್ಲ, ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ನೋಡಿ ಈ ಹೊಲ ತುಂಬಾ ಸಾಕಷ್ಟು ಪ್ರಮಾಣದಲ್ಲಿ ಈ ಪಾರ್ಥಿನಿಯಂ ಕಸ ಇದೆ. ಇಲ್ಲಿ ನೋಡಿ, ಇದು ಈ ಪಾರ್ಥಿನಿಯಂ ಸ್ವಲ್ಪ ಮಟ್ಟಿಗೆ ತಿಂತದೆ. ಬೇರೆ ಒಂದು ಕಸ, ಅದಕ್ಕೆ ಬೇಕಾಗಿರುವಂತಹ ಒಂದು ಹಸಿರು ಮೇವು ಅಥವಾ ಕಸ ಸಿಗದಿಲ್ಲ ಅನ್ನೋ ಸಂದರ್ಭದಲ್ಲಿ ಕೆಲವು ಪ್ರಾಣಿಗಳು ಈ ತರ ಪಾರ್ಥಿನಿಯಂ ತಿಂತದೆ. ಇಲ್ಲಿ ಮೇಕೆ ನೋಡಬಹುದು ಈ ತರ. ಸೊ ಇದರಿಂದ ಆಗುವಂತ ದುಷ್ಪರಿಣಾಮಗಳು ನೋಡಿ ಎಷ್ಟು ಮಟ್ಟಕ್ಕೆ ಇದು ನೋಡಿ, ಏನೋ ಆಕಳದಲ್ಲಿ ಈ ತರ ಬಾಯೆಲ್ಲನೂ ಈ ತರ ಗುಳ್ಳೆ ತರ ಆಗ್ಬಿಟ್ಟು ಇದು ಒಂಥರ ಬಹಳ ಅತಿ ಹಾನಿಕಾರದಂತ, ನಾವು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಹಾನಿ ಇಲ್ಲಿ ಬಾಯಲ್ಲಿ ಆಗುತ್ತೆ. ಇದು ಏನೋ ಮೇಕೆ ಒಂದು ಬಾಯಿ ಹತ್ರ ನೀವು ನೋಡ್ಬೋದು. ಅದೇ ರೀತಿ ಎಮ್ಮೆಗಳ ಮೇಲೇನು ಸಹಿತ ಈ ತರ ಒಂಥರ ಮಚ್ಚೆಗಳಂದ್ರೆ ಅಲ್ಲೆಲ್ಲ ಕೂದಲುಗಳು ಉದುರೋಗುತ್ತೆ. ಆಮೇಲೆ ಒಂಥರ ಏನು ನಾವು ಕಜ್ಜಿ ಅಂತ ಏನು ಹೇಳ್ತೀವಲ್ವ, ಆ ತರ ಒಂದು ಚಿಹ್ನೆಗಳು ಅಥವಾ ಅದನ್ನ ನಾವು ನೋಡ್ಬೋದು. ಇದು ಎದರಿಂದ ಆಗುತ್ತೆ ಅಂತಂದ್ರ ಈ ಪಾರ್ಥಿನಿಯಂ ಜೊತೆ ಸಂಪರ್ಕ ಬರೋದು ಒಂದು, ಪಾರ್ಥಿನಿಯಂ ಅನ್ನು ತಿನ್ನೋದ್ರ ಮೂಲಕ ಸಹಿತ ಈ ಒಂದು ದುಷ್ಪರಿಣಾಮಗಳು ನಾವು ನಾವು ಬೆಳೆಯುವಂತ ಅಥವಾ ನಾವು ಸಾಕಾಣಿಕೆ ಮಾಡುವಂತ ಒಂದು ಜಾನುವಾರುಗಳಲ್ಲಿ ನಾವು ನೋಡಬಹುದು. ಸೊ ಇಷ್ಟು ಮಟ್ಟಿಗೆ ಈ ಒಂದು ಪಾರ್ಥಿನಿಯಂ ಕಳೆ ನಮ್ಮ ಜೀವ ವೈವಿಧ್ಯತೆ, ನಮ್ಮ ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ನಮ್ಮ ಮೇಲೆ ಮತ್ತು ನಮ್ಮ ಏನು ಜಾನುವಾರುಗಳ ಮೇಲೆ ಇಷ್ಟು ಮಟ್ಟಿಗೆ ಇದು ದುಷ್ಪರಿಣಾಮಗಳನ್ನು ಬೀರುತ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪಾರ್ಥಿನಿಯಂ ಕಳೆಯನ್ನು ಯಾವ ರೀತಿ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕನ್ನೋದು ಕುರಿತು ನಾವು ಈಗ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಬರೀ ಏನೋ ಕಳೆನಾಶಕಗಳು ಅಥವಾ ಯಾವುದೋ ಒಂದು ಪದ್ಧತಿ ಅನುಸರಿಸಿ ಈ ಒಂದು ಪಾರ್ಥಿನಿಯಂ ಕಸವನ್ನು ನಾವು ನಿರ್ವಹಣೆ ಮಾಡ್ತೀವಿ ಅಂತಂದ್ರೆ ಅದು ಕಷ್ಟಕರವಾದಂತ ಒಂದು ವಿಷಯ. ಹಾಗಾಗಿ ಹಲವಾರು ಪದ್ಧತಿಗಳನ್ನು ನಾವು ಅನುಸರಿಸಿ ಈ ಪಾರ್ಥಿನಿಯಂ ಕಳೆಯನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾದಂತ ಒಂದು ಪದ್ಧತಿ ಅಂತಂದ್ರೆ ಭೌತಿಕ ನಿಯಂತ್ರಣ. ಇದೇನ್ ಹೊಸದೇನಲ್ಲ, ನಮ್ಗೆಲ್ಲರಿಗೂ ಗೊತ್ತಿದೆ, ರೈತ ಬಾಂಧವರಿಗೆ ತಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇದ್ರಲ್ಲಿ ಏನಂತಂದ್ರೆ ಕೈಲಿಂದು ಅಥವಾ ನಾವು ಕಳೆ ತೆಗೆಯುವುದು, ಬೇರೆ ನಮ್ಮ ಬೆಳೆಗಳಲ್ಲಿ ಯಾವ ರೀತಿ ನಾವು ಕಳೆಯನ್ನು ತೆಗಿತೀವೋ ಅದೇ ರೀತಿ ಈ ಪಾರ್ಥಿನಿಯಂ ಕಳೆಯನ್ನು ನಮ್ಮ ಎಸ್ಪೆಷಲಿ ನಮ್ಮ ಹೊಲದಲ್ಲಿ ಇರುವಂತ ಸುತ್ತಮುತ್ತಲ ಇರುವಂತ ಬದುಗಳ ಮೇಲೆ ಇರಬಹುದು, ಅಕ್ಕಪಕ್ಕದಲ್ಲಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಹೂವಾಡುವ ಮತ್ತು ಬೀಜವಾಗುವ ಮೊದಲೇ ಕೈಯಿಂದ ಈ ಕಸವನ್ನು ಕಿತ್ತು ನಾಶಪಡಿಸುವುದು. ಸೊ ನಾವು ಕೈಲಿಂದ ಯಾವಾಗ ಕಿತ್ತಬೇಕಂತಂದ್ರ ಬೀಜ ಆಗೋಕ್ಕಿಂತ ಮುಂಚೆ, ಅಂದ್ರೇನು ಒಂದು ತಿಂಗಳಿಗಿಂತ ಮುಂಚೆನೆ ಈ ಒಂದು ಪಾರ್ಥಿನಿಯಂ ಕಸವನ್ನು ನಾವು ಕೈಲಿಂದ ಏನೋ ಕೀಳ್ಬಿಟ್ಟು ಅದು ನಾವು ನಾಶಪಡಿಸೋದು. ಇದನ್ನು ನಾಶಪಡಿಸೋದು ಅಂತಂದ್ರೇನು ಹೇಳ್ತೀನಿ. ಗಿಡಗಳು ಹೂ ಬಿಡುವ ಮೊದಲೇ ಬೇರೆ ಸಮೇತವಾಗಿ ಕೀಳುವುದರೊಂದಿಗೆ ಅವುಗಳನ್ನು ಸುಟ್ಟು ನಾಶಪಡಿಸಬೇಕು. ಬರೀ ಅದನ್ನು ತೆಗೆದುಬಿಟ್ಟು ಸುಮ್ಮನೆ ಮತ್ತೆ ಬದುಗಳ ಮೇಲೆ ಹಾಕ್ಬಿಟ್ರ, ಯಾವ್ದು ಅಪ್ಪಿತಪ್ಪಿ ಒಂದು ಗಿಡ ಅದರಲ್ಲಿ ಹೂಗಳನ್ನ ಬಿಟ್ಟಿದ್ರ ಮತ್ತೆ ಅದರಲ್ಲಿಂದ ಸಹಿತ ಈ ಒಂದು ಏನು ಪಾರ್ಥಿನಿಯಂ ಸ್ಪ್ರೆಡ್ ಆಗುವಂತ ಒಂದು ಚಾನ್ಸಸ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಇದು ಭೌತಿಕ ನಿಯಂತ್ರಣ ಮೂಲಕ ಈ ಒಂದು ಪಾರ್ಥಿನಿಯಂ ಕಳೆಯನ್ನು ಕೈದಿಂದ ಏನು ಕೀಳ್ಬಿಟ್ಟು ಅಲ್ಲಿ ಕುಪ್ಪೆ ತರ ಹಾಕ್ಬಿಟ್ಟು ಆಮೇಲೆ ಅದನ್ನೆಲ್ಲ ತಗೊಂಡೋಗಿ ಒಂದು ದೊಡ್ಡದಾದಂತ ಒಂದು ಕುಪ್ಪೆ ತರ ಮಾಡಿ ಅದನ್ನು ನಾವು ಸುಟ್ಟು ನಾಶ ಮಾಡಿದಾಗ ಅಷ್ಟೇ ಇದನ್ನು ನಾವು ಒಂದು ಸಂಪೂರ್ಣವಾಗಿ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಪದ್ಧತಿ ಅಂತಂದ್ರೆ ಹೂವಾಡುವ ಅಥವಾ ಬೀಜ ಕಟ್ಟುವ ಮುಂಚೆನೆ ಈ ಗಿಡಗಳನ್ನು ನೇಗಿಲು ಹೊಡೆಯುವುದರ ಮೂಲಕ ನಾಶಪಡಿಸಿ ನಂತರ ನಾವು ಯಾವ್ದಾದ್ರು ಒಂದು ಬಿತ್ತನೆ ಮಾಡ್ಕೋಬಹುದು. ಇದು ಸಾಮಾನ್ಯವಾಗಿ ನೀವೆಲ್ಲ ಮಾಡ್ತಾ ಇರ್ತಾರೆ. ಕೈಯಿಂದ ಕೀಳುವುದಾದ್ರೆ ಬರೀ ಒಂದು ಸಲ ನಾವು ಮಾಡಿ ಅದನ್ನು ಇನ್ನೇನು ಬರೋದಿಲ್ಲ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಭೂಮಿಯಲ್ಲಿ ಆದ್ರೆ ಅದಕ್ಕಿಂತ ಮುಂಚೆನೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಪಾರ್ಥಿನಿಯಂ ಕಳೆ ಬೀಜಗಳು ಇರುವುದರಿಂದ ಅದಕ್ಕೆ ಮತ್ತೆ ತೇವಾಂಶ ಯಾವಾಗ ಸಿಗುತ್ತೆ ಅದು ಮತ್ತೆ ಹುಟ್ಟುಕೊಳ್ತದೆ. ಹಾಗಾಗಿ ಹಲವು ಬಾರಿಗಳು ನಾವು ಕೈಯಿಂದ ಈ ಒಂದು ಪಾರ್ಥಿನಿಯಂ ಕಳೆಯನ್ನು ಕೀಳಿ ಮತ್ತು ಸುಡುವುದರ ಮುಖಾಂತರ ನಾವು ಈ ಒಂದು ಏನು ಪಾರ್ಥಿನಿಯಂ ಕಳೆಯನ್ನು ನಾವು ಏನು ಹತೋಟಿ ಮಾಡಬೇಕು.
ಆ ಒಂದು ರೀತಿಯ ಒಂದು ವೇಳೆ ಯಾವ್ದೋ ಒಂದು ಸಂದರ್ಭದಲ್ಲಿ ನಾವು ಇದನ್ನ ಲೇಟ್ ಮಾಡಿದ್ವಿ, ಈ ನಮ್ಮ ಹೊಲದಲ್ಲಿ ಇರುವಂತಹ ಒಂದು ಪಾರ್ಥೇನಿಯಂ ಕಳೆ ಬೀಜ ಬಿಟ್ಬಿಟ್ಟಿದೆ, ದೊಡ್ಡದಾಗಿದೆ, ಅದನ್ನ ಯಾವ ರೀತಿ ಮಾಡ್ಬೇಕಂತಂದ್ರ ಅಂತಹದನ್ನು ಸಹಿತ ಕೈಯಿಂದ ಕೀಳುಬಿಟ್ಟು ಮತ್ತೆ ಈ ಬೀಜಗಳ ಪ್ರಸರಣ ಕ್ರಿಯೆಗೆ ಅನುಕೂಲ ಮಾಡಿಕೊಟ್ಟಂತ ಆಗ್ತದೆ. ಸೊ ಹಾಗಾಗಿ ಏನ್ ಮಾಡ್ಬೇಕಂತಂದ್ರ, ಒಂದು ವೇಳೆ ಈ ಪಾರ್ಥೇನಿಯಂ ಗಿಡಗಳು ದೊಡ್ಡದಾಗ್ಬಿಟ್ಟಿದೆ, ಸಾಕಷ್ಟು ಪ್ರಮಾಣದಲ್ಲಿ ಅದು ಏನು ಬೀಜಗಳು ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಅವುಗಳನ್ನ ಕೀಳುಬಿಟ್ಟು ಮತ್ತೆ ಅದನ್ನು ಸುಡಬೇಕು, ಖಂಡಿತ ಸುಡಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಅದರಿಂದ ಮತ್ತೆ ನಾವು ಪ್ರಸರಣ ಕ್ರಿಯೆಗೆ ಅನುಕೂಲ ಮಾಡಿಕೊಟ್ಟಂತಾಗ್ತದೆ, ಸುಳ್ಳಿಲ್ಲ ಅಂತಂದ್ರೆ. ಹಾಗಾಗಿ ಅದನ್ನು ಖಂಡಿತ ನಾವು ಸುಳ್ಳೇಬೇಕಾಗ್ತದೆ. ಆದರೆ ಈ ತರ ಭೌತಿಕ ನಿಯಂತ್ರಣ ಮಾಡುವಾಗ ಅಂತಂದ್ರೆ ನಾವು ಕೈಲಿಂದು ಏನು ಈ ಪಾರ್ಥೇನಿಯಂ ಗಿಡಗಳನ್ನು ಕೀಳ್ತೀವಲ್ವಾ, ಆವಾಗ ಆರೋಗ್ಯದ ಮೇಲೂ ಪರಿಣಾಮ ಖಂಡಿತ ಬೀರುತ್ತೆ. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕಾಗಿರೋ ಒಂದು ವಿಷಯ ಏನಂತಂದ್ರ, ಸಾಧ್ಯ ಆದಷ್ಟು ಏನು ಈ ಕೈ ಕವಚಗಳು ಅಥವಾ ಏನು ಹ್ಯಾಂಡ್ ಗ್ಲೋವ್ಸ್ ಅಂತ ಏನು ಹೇಳ್ತೀವಲ್ವಾ, ಅದು ರೈತ ಬಾಂಧವರು ನೀವೇ ಡೈರೆಕ್ಟ್ ಆಗಿ ಈ ಪಾರ್ಥೇನಿಯಂ ಕಳೆಯನ್ನು ನೀವು ಕೀಳ್ತಿರೋ ಅಥವಾ ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಂತ ಏನು ಅವರಿಗೆ ಏನು ಕಾರ್ಮಿಕರಿಗೆ ಮುಖಾಂತರ ನೀವು ಇದನ್ನ ಈ ಕೆಲಸ ಮಾಡಿಸ್ತಿರೋ, ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅಂತ ಒಂದು ಸಂದರ್ಭದಲ್ಲಿ ಈ ಕೈ ಕವಚ ಅಥವಾ ಏನು ಈ ಹ್ಯಾಂಡ್ ಗ್ಲೋವ್ಸ್ ಅವ್ರಿಗೆ ಒದಗಿಸಿದ್ರ ಈ ಪಾರ್ಥೇನಿಯಂ ಕಳೆಯಿಂದ ಅಥವಾ ಅದನ್ನು ಮುಟ್ಟಿದ್ರ ನಮ್ಗೆ ಆಗುವಂತ ಒಂದು ಹಲವಾರು ದುಷ್ಪರಿಣಾಮಗಳನ್ನು ಅವರಿಗೆ ಬರಲಾರ್ದಂಗೆ ನಾವು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಇದು ಅತಿ ಹೆಚ್ಚಾಗಿ ನಮ್ಮ ಹೊಲದಲ್ಲಿ ಇತ್ತು ಅಂತಂದ್ರ ಅದನ್ನ ಒಂಥರ ಸುಟ್ಬಿಡೋದು ಬಹಳ ಉತ್ತಮವಾದಂತ ಒಂದು ವಿಧಾನ. ಇದು ಭೌತಿಕ ನಿಯಂತ್ರಣ ಆಯ್ತು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾರ್ಮಿಕರು ಇರ್ಬೋದು ಅಥವಾ ಇವರೇನು ಕಾರ್ಮಿಕರಲ್ಲ, ಬಹುಶಃ ಫೋಟೋ ನೋಡಿದಾಗ ನಾವ್ ಹೇಳ್ಬೋದು ಈ ತರ ಇಲ್ಲಿ ಈ ತರ ಕುಪ್ಪೆ ಹಾಕಿರ್ತಾರಲ್ವಾ, ಇದನ್ನ ಮತ್ತೆ ಅಲ್ಲೇ ಬಿಟ್ಟುಬಿಟ್ರು ಉಪಯೋಗ ಆಗುದಿಲ್ಲ. ಇಲ್ಲೇನೋ ನಿಯಂತ್ರಣ ಮಾಡ್ತಾ ಇದಾರೆ, ಭೌತಿಕ ವಿಧಾನದಲ್ಲಿ ಇವರು ನಿಯಂತ್ರಣ ಮಾಡ್ತಾ ಇದಾರೆ, ಕೈಲಿಂದ ಕೀಳ್ತಾ ಇದಾರೆ. ಇಂಥ ಒಂದು ಸಣ್ಣ ಸಣ್ಣ ಕುಪ್ಪೆಗಳನ್ನು ಒಂದು ದೂರ ಬದಿಗಳ ಮೇಲೇನೋ ಇನ್ನೂ ಸ್ವಲ್ಪ ದೂರನ ತಗೊಂಡೋಗಿ ಅವುಗಳನ್ನ ಸುಟ್ಟಿದಾಗ ಅಷ್ಟೇ ನಮ್ಗೆ ಈ ಒಂದು ಭೌತಿಕ ವಿಧಾನದಿಂದ ನಮ್ಗೆ ಇದಂತ ಅಥವಾ ನಾವೇನು ಭೌತಿಕ ವಿಧಾನದಿಂದ ಕಳೆ ಕೀಳಿದ್ವಲ್ವ ಅದರದ ಒಂದು ಪರಿಣಾಮ, ಅದರದ್ದೊಂದು ಎಫೆಕ್ಟ್ ನಮ್ಗೆ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗುದಿಲ್ಲ. ನಂತರ ರಾಸಾಯನಿಕ ಪದ್ಧತಿಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಹಲವಾರು ಏನು ಕಳೆನಾಶಕಗಳು ವೀಡಿಸೈಡ್ಲಿಂದನು ಈ ಒಂದು ಪಾರ್ಥೇನಿಯಂ ಕಸವನ್ನು ನಾವು ನಿಯಂತ್ರಣ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಗ್ಲೈಫೋಸೈಟ್ 1.5% ಅಥವಾ 2,4-D 1-2%, ಇಲ್ಲ ಅಂದ್ರೆ ಮೆಟ್ರಿಗ್ಯೂಸಿನ್ ಅಂತ ಸಿಗುತ್ತೆ, ಇದು 0.3 to 0.5% ಕಳೆನಾಶಕಗಳನ್ನು ನಾವು ಬಳಕೆ ಮಾಡಿ ಏನು ಬೀಜಗಳು ಬರುವುದಕ್ಕಿಂತ ಮುಂಚೆನೆ ನಾವು ಈ ಪಾರ್ಥೇನಿಯಂ ಕಳೆ ಮೇಲೆ ನಾವು ಇದನ್ನ ಸಿಂಪಡಣೆ ಮಾಡೋದ್ರಿಂದ ನಾವು ಈ ಕಳೆಯನ್ನು ನಾವು ಏನು ಎಫೆಕ್ಟಿವ್ ಆಗಿ ಅಥವಾ ಏನು ಪರಿಣಾಮಕಾರಿಯಾಗಿ ಅದನ್ನು ನಾವು ಹತೋಟಿ ಮಾಡಬಹುದು. ಬಟ್ ಆದ್ರೆ ಅವುಗಳಲ್ಲಿ ಆಲ್ರೆಡಿ ಬೀಜ ಇತ್ತು ಅಂತಂದ್ರೆ ಮತ್ತೆ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನು ಪ್ರಸಾರ ಆಗುವಂತ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದರೂ ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ಈ ಪಾರ್ಥೇನಿಯಂ ಕಸವನ್ನು ಹೆಚ್ಚಾಗಿ ರಾಸಾಯನಿಕ ಪದ್ಧತಿಯಲ್ಲಿ ಏನು ನಿಯಂತ್ರಣ ಮಾಡಲು ಹೋಗುದಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿನ ಆಗುತ್ತೆ. ಜೊತೆಗೆ ಹೆಚ್ಚಿನ ಭಾಗದಲ್ಲಿ ಬೀಡು ಬಿದ್ದ ಪ್ರದೇಶಗಳಲ್ಲಿ ಕಸವಾಗಿದ್ದರಿಂದ ರಾಸಾಯನಿಕಗಳ ಬಳಕೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಹಳ ಏನು ತುಂಬಾ ಕಡಿಮೆ ವ್ಯವಧಿಯಲ್ಲಿ ಇದು ಒಂದು ಪ್ರಸರಣ ಆಗುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ ಅಥವಾ ನಿಯಂತ್ರಣ ಪದ್ಧತಿ ಅಂತಂದ್ರೆ ಜೈವಿಕ ನಿಯಂತ್ರಣ. ಅಂದ್ರೆ ಪರಿಸರದಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ಜೀವಿಗಳ ಮುಖಾಂತರ ನಮ್ಮ ಬೆಳೆಗಳ ಮೇಲೆ ಬರುವ ಕೀಟಗಳನ್ನು ನಿಯಂತ್ರಣ ಮಾಡಬಹುದು, ಅಥವಾ ಈ ತರ ಏನು ನಮ್ಮ ಬೆಳೆಗಳನ್ನು ನಾಶ ಮಾಡುವಂತಹ ಬೇರೆ ಕಳೆಗಳನ್ನು ಸಹಿತ ನಾವು ನಿಯಂತ್ರಣ ಮಾಡಬಹುದು. ಅದನ್ನು ಜೈವಿಕ ನಿಯಂತ್ರಣ ಅಂತ ಹೇಳಿ ಸಾಮಾನ್ಯವಾಗಿ ಕರೀತಾರೆ. ಸೊ ಇದರದ್ದು ಕೆಲವು ಅಡ್ವಾಂಟೇಜಸ್ ಇರುತ್ತೆ. ಇದು ಕಡಿಮೆ ಖರ್ಚಿರುತ್ತೆ, ಬೇರೆ ಜೀವಿಗಳಿಗೆ ಮತ್ತು ಜೀವ ವೈವಿಧ್ಯತೆಗೆ ಯಾವುದೇ ರೀತಿಯಾದ ದುಷ್ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಆಮೇಲೆ ಇದರಲ್ಲಿ ಒಂದು ಮುಖ್ಯವಾದಂತ ಒಂದು ಆಸ್ಪೆಕ್ಟ್ ಅಂತಂದ್ರ ಈ ಜೈವಿಕ ನಿಯಂತ್ರಣ ಜೀವಿಗಳು ಸ್ವಪ್ರಸರಣ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದ್ರೆ ನಾವು ಒಂದೆರಡು ಸಲ ನಾವು ಇದನ್ನು ನಮ್ಮ ನಿಸರ್ಗದಲ್ಲಿ ಅಥವಾ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಹೊಲದಲ್ಲಿ ಬಿಟ್ರ
ಅದೇ ಪದೇ ಇದನ್ನು ಮತ್ತೆ ಮತ್ತೆ ನಾವು ರಿಲೀಸ್ ಮಾಡಬೇಕಾಗಿರುವಂತ ಒಂದು ಅಗತ್ಯ ಇರುವುದಿಲ್ಲ. ಯಾಕಂದ್ರೆ ತಮ್ಮಷ್ಟು ತಾವೇ ತಮ್ಮ ಒಂದು ಸಂತತಿಯನ್ನು ವೃದ್ಧಿ ಮಾಡಿಕೊಂಡು ಮತ್ತೆ ತಾವೇ ಏನು ಅದು ಪ್ರಸಾರ ಆಗ್ತಾ ಇರ್ತದೆ. ಹಾಗಾಗಿ ಸ್ವಪ್ರಸರಣ ಸಾಮರ್ಥ್ಯ ಹೊಂದಿರುವುದರಿಂದ ಪದೇ ಪದೇ ನಾವು ಇದನ್ನ ರಿಲೀಸ್ ಮಾಡುವಂತ ಒಂದು ಅವಶ್ಯಕತೆ ಇರುವುದಿಲ್ಲ. ಅದೇ ನಾವು ರಾಸಾಯನಿಕಗಳಕ್ಕೆ ಹೋದ್ರ ಪ್ರತಿ ಸಲ ನಾವು ಕೀಟನಾಶಕಗಳನ್ನು ತಗೊಂಡ್ಬರ್ಬೇಕು ಮತ್ತೆ ಅದನ್ನ ನಾವು ಉಳಿಬೇಕಾಗ್ತದೆ. ಆದ್ರೆ ಈ ಜೈವಿಕ ನಿಯಂತ್ರಣದಲ್ಲಿ ಅದಕ್ಕೆ ಈ ಸ್ವಪ್ರಸರಣ ಒಂದು ಸಾಮರ್ಥ್ಯ ಇರುವುದರಿಂದ ಅಂತ ಒಂದು ಏನು ಕಾಲಕ್ಕೆ ಅದನ್ನ ನಾವು ಬಿಡುಗಡೆ ಮಾಡಬೇಕಾಗಿರುವಂತ ಒಂದು ಇದನ್ನು ಇರುವುದಿಲ್ಲ. ಸೊ ಈ ಪಾರ್ಥೇನಿಯಂ ಕಳೆಯನ್ನು ಜೈವಿಕ ನಿಯಂತ್ರಣದಲ್ಲಿ ಒಂದು ಕೀಟದಿಂದ ಇದನ್ನು ಅತಿ ಸಮರ್ಪಕವಾಗಿ ಇಡೀ ನಮ್ಮ ಜಗತ್ತಿನಾದ್ಯಂತ ಇದನ್ನು ಜೈವಿಕ ನಿಯಂತ್ರಣ ಪದ್ಧತಿಯಲ್ಲಿ ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ಒಂದು ಕೀಟ ಯಾವುದೇ ಅಂತಂದ್ರ ಮೆಕ್ಸಿಕನ್ ಬೀಟಲ್ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಮೆಕ್ಸಿಕನ್ ಬೀಟಲ್ ಅಂತ ಹೇಳಿ, ಅಥವಾ ಅದು ಒಂದು ದುಂಬಿ ಜಾತಿಗೆ ಸೇರಿದಂತ ಒಂದು ಕೀಟ. ಈ ಕೀಟ ಏನ್ ಮಾಡ್ತದೆ ಅಂತಂದ್ರ ಈ ಪಾರ್ಥೇನಿಯಂ ಕಳೆಯ ಎಲ್ಲಾ ಭಾಗಗಳು ಅಂದ್ರೇನು ಮೇಲಿರುವಂತಹ ಕಾಂಡ ಇರಬಹುದು, ಅಂದ್ರ ಗಿಡ ಸಣ್ಣದಿದ್ದಾಗ ಎಲೆಗಳಿರಬಹುದು, ಹೂ ಬಿಟ್ಟಿದ ನಂತರ ಮುಖ್ಯವಾಗಿ ಹೂಗಳನ್ನು ಅದನ್ನು ತಿಂದು ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ನಾಶ ಮಾಡ್ತಾರೆ. ಇದು ಒಂದು ಒಂದು ಅತಿ ದೊಡ್ಡವಾದಂತ ಒಂದು ಸಕ್ಸಸ್ಫುಲ್ ಜೈವಿಕ ನಿಯಂತ್ರಣ ನಮ್ಮ ಇಡೀ ದೇಶ ಇರಬಹುದು ಅಥವಾ ಇಡೀ ಜಗತ್ತಿನಲ್ಲಿ ಆಗಿದೆ ಅಂತಂದ್ರ ಇದನ್ನು ನಾವು ಖಂಡಿತ ಹೇಳಲೇಬೇಕಾಗ್ತದೆ. ಒಂದು ಹುಳದಿಂದ ನಮಗೆ ಅತಿ ಹಾನಿಕಾರಕ ಒಂದು ಗಿಡವನ್ನು ನಾವು ನಿಯಂತ್ರಣ ಮಾಡುದು ಇಷ್ಟು ಮಟ್ಟಿಗೆ ನಾವು ಬೇರೆನೂ ಇದಾವೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹ ಒಂದು ಕೀಟ ಅಂತ ಅಂದ್ರೆ ಇದನ್ನು ಸಾಮಾನ್ಯವಾಗಿ ಮೆಕ್ಸಿಕನ್ ಬೀಟಲ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇದು ಅತಿ ಹೆಚ್ಚಾಗಿ ಅಂದ್ರೆ ಹೊಸದಾಗಿ ಚಿಗುರಿರುವ ಕಳೆ ಈ ಒಂದು ಕೀಟಕ್ಕೆ ಬಹಳ ಅದಕ್ಕೆ ಬಹಳ ಇಷ್ಟ ಆಗುತ್ತೆ. ಹಾಗಾಗಿ ಹೊಸದಾಗಿ ಚಿಗುರುವಂತಹ ಒಂದು ಪಾರ್ಥೇನಿಯಂ ಗಿಡಗಳನ್ನು ಇದು ಬೇಗನೆ ಇದನ್ನು ಕಂಟ್ರೋಲ್ ಮಾಡ್ತದೆ ಅಥವಾ ನಿಯಂತ್ರಣ ಮಾಡುತ್ತೆ. ಈ ಮೆಕ್ಸಿಕನ್ ದುಂಬಿಗಳು ಯಾವ ರೀತಿ ಇರುತ್ತೆ ಅನ್ನೋದು ನಾವು ಇಲ್ಲಿ ನೋಡೋಣ. ಇಲ್ಲಿ ನೀವು ಈ ಚಿತ್ರದಲ್ಲಿ ನೀವು ಇಲ್ಲಿ ನೋಡಬಹುದು, ಇದು ಪ್ರೌಢ ದುಂಬಿಗಳು ಈ ತರ ಇರುತ್ತೆ. ಸಾಮಾನ್ಯವಾಗಿ ಇದು ನಮ್ಮ ಹೊಲದಲ್ಲಿ ನಿಮ್ಗೆಲ್ಲರೂ ಗೊತ್ತಿದೆ, ಗುಲುಗಂಜಿ ಹುಳ ಅಂತ ಹೇಳಿ ನೀವೇನೋ ನೋಡಿದ್ರ, ನಿಮ್ಗೆಲ್ಲರೂ ಗೊತ್ತಿದೆ, ನಿಮ್ಮ ತೋಟಗಳಲ್ಲಿ ನಿಮ್ಮ ಬೆಳೆಗಳಲ್ಲಿ ನೋಡಿದ್ರ ಅದೇ ರೀತಿ ಕಾಣ್ತದೆ. ಆದ್ರೆ ಇದು ಬೇರೆ ಜಾತಿಗೆ ಸೇರಿದಂತ ಒಂದು ಕೀಟ. ಆ ಗುಲುಗಂಜಿ ಹುಳನು ದುಂಬಿನೇ, ಈ ಒಂದು ಮೆಕ್ಸಿಕನ್ ಬೀಟಲ್ ದುಂಬಿನೇ, ದುಂಬಿ ಒಂದು ದೊಡ್ಡ ಗುಂಪಿಗೆ ಸೇರಿದಂತ ಒಂದು ಕೀಟಗಳು. ಆದ್ರೆ ಗುಲುಗಂಜಿ ಹುಳ ಬೇರೆ, ಈ ಒಂದು ಮೆಕ್ಸಿಕನ್ ಬೀಟಲ್ ಬೇರೆ. ಸೊ ಇಲ್ಲಿ ನೀವು ನೋಡಬಹುದು, ಈ ಒಂದು ಮೊದಲನೇ ಚಿತ್ರದಲ್ಲಿ ಇಲ್ಲೇನು 3 ಮೊಟ್ಟೆಗಳನ್ನ ನೋಡ್ತಾ ಇರಲ್ವಾ, ಇದು ಈ ಮೆಕ್ಸಿಕನ್ ದುಂಬಿಯ ಮೊಟ್ಟೆಗಳು. ಇದು ಸಾಮಾನ್ಯವಾಗಿ ಪಾರ್ಥೇನಿಯಂ ಎಲೆಗಳ ಕೆಳಭಾಗದಲ್ಲಿ ಇರುತ್ತೆ. ಸಣ್ಣ ಗುಂಪಿನಲ್ಲಿ ಒಂದು 2, 3 ಅಥವಾ 4, 5 ಒಂದು ಗುಂಪಿನಲ್ಲಿ ಇರಬಹುದು. ಇಲ್ಲ ಅಂದ್ರೆ ಅಲ್ಲಲ್ಲಿ ಒಂದೊಂದು ಮೊಟ್ಟೆಯನ್ನು ಮಾತ್ರ ಇರುತ್ತೆ. ಸೊ ಈ ತರ ಇದು ಇಲ್ಲಿ ನೀವು ನೋಡಿ, ಇದು ಒಂಥರ ಸ್ವಲ್ಪ ಸಿಲಿಂಡ್ರಿಕಲ್ ಶೇಪ್ ಅಥವಾ ಓವಲ್ ಶೇಪ್ ನಲ್ಲಿ ಇದ್ದುಕೊಂಡು ತಿಳಿ ಹಳದಿ ಬಣ್ಣ ಹೊಂದಿರುತ್ತೆ. ಈ ಪಾರ್ಥೇನಿಯಂ ಎಲೆಗಳ ಕೆಳಭಾಗದಲ್ಲಿ ಸಾಮಾನ್ಯವಾಗಿ ಇದನ್ನು ಇರ್ತದೆ. ಸಾಮಾನ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಹೂಗುಚ್ಚಲ ಮೇಲೆ ಸಹಿತ ಈ ಒಂದು ಮೊಟ್ಟೆಗಳನ್ನು ನಾವು ನೋಡಬಹುದು. ಸೊ ಈ ಮೊಟ್ಟೆಗಳು ಸುಮಾರು 4 ರಿಂದ 7 ದಿನಗಳ ಕಾವಿನ ನಂತರ ಇದರಲ್ಲಿದ್ದು ಸಣ್ಣ ಸಣ್ಣ ಮರಿಹುಳುಗಳು ಹೊರಗೆ ಬರುತ್ತೆ. ಆ ಮರಿಹುಳುಗಳು ಈ ತರ ಇರುತ್ತೆ. ಸಾಮಾನ್ಯವಾಗಿ ಇವನು ಸಹಿತ ಒಂದು ಬಿಳಿ ಅಥವಾ ಲೈಟ್ ಕ್ರೀಮ್ ಕಲರ್ ಇದಕ್ಕೆ ಇರುತ್ತೆ, ಈ ತರ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಒಂದು ದೊಡ್ಡದಾದಂತ ಒಂದು ಮರಿಕೀಟ. ಮೊದಲನೇ ಹಂತದಲ್ಲಿ ಇದು ಒಂದು ತಿಳಿ ಹಳದಿ ಬಣ್ಣ ಇರುತ್ತೆ. ನಂತರ ದೊಡ್ಡದಾದ ನಂತರ ಈ ತರ ಒಂದು ಸ್ವಲ್ಪ ಕ್ರೀಮ್ ವೈಟ್ ಕಲರ್ ಅಥವಾ ಬಿಳಿ ಬಣ್ಣ ಹೊಂದಿರುತ್ತೆ. ಇದು ಈ ತರ ನೀವು ನೋಡ್ಬೋದು. ಇದು ಎಲೆಗಳನ್ನು ತಿಂತದೆ, ಜೊತೆಗೆ ಕಾಂಡವನ್ನು ತಿಂತದೆ ಮತ್ತು ಹೂಗಳನ್ನು ಸಹಿತ ತಿಂತದೆ. ಸೊ ಈ ಮೊಟ್ಟೆಗಳು ಸುಮಾರು 4 ರಿಂದ 7 ದಿನಗಳು ಇರುತ್ತೆ. ನಂತರ ಬಂದ ಒಂದು ಈ ಮರಿಹುಳುಗಳು, ಇದರಲ್ಲಿ 4 ಹಂತಗಳಿದೆ. 1ನೇ ಜ್ವರ, 2ನೇ ಜ್ವರ ನಿಮ್ಗೆಲ್ಲಾನು ಗೊತ್ತಿದೆ. ಈಗ ರೇಷ್ಮೆ ಬೆಳೆಗಾರರಿಗೆ ಇದೆಲ್ಲ ಗೊತ್ತಿದೆ, ಜ್ವರ ಅಂತ ಹೇಳಿ ಹೇಳ್ತಿರಲ್ಲ. ಆತರ 4 ಜ್ವರ ಮುಗಿಸಿದ ನಂತರ ಇದು ಕೋಶಾವಸ್ಥೆಗೆ ತಲುಪುತ್ತದೆ. ಕೋಶಾವಸ್ಥೆ ತಲುಪಿಸಲಿಕ್ಕೆ ಇದಕ್ಕೆ ಸುಮಾರು ಒಂದು 12 ರಿಂದ 19 ದಿನ ಬೇಕಾಗ್ತದೆ. ಈ ಮರಿಹುಳ ಹಂತದಲ್ಲಿ ಸುಮಾರು 12 ರಿಂದ 19 ದಿನಕ್ಕೆ ಇದು ಮರಿಹುಳ ಒಂದು
ಸ್ಟೇಜ್ ಅನ್ನು ಮುಗಿಸ್ಕೊಂಡು ನಂತರ ಕೋಶಾವಸ್ಥೆಗೆ ತಲುಪ್ತದೆ. ಸಾಮಾನ್ಯವಾಗಿ ಕೋಶಗಳು ಈ ತರ ಇರುತ್ತೆ. ಈ ಗಿಡಗಳ ಮೇಲೆ ಈ ಮೆಕ್ಸಿಕನ್ ದುಂಬಿಗಳು ಕೋಶಾವಸ್ಥೆ ಹೊಂದಿದ್ದು ತುಂಬಾ ಕಡಿಮೆ. ಇವು ಏನ್ ಮಾಡ್ತದೆ ಅಂತಂದ್ರೆ ಕೋಶಾವಸ್ಥೆ ತಲುಪಬೇಕಂತಂದ್ರೆ ಈ ದೊಡ್ಡದಾದಂತ ಈ ಮರಿಹುಳುಗಳು ಭೂಮಿ ಮೇಲೆ ಬಿದ್ದುಬಿಟ್ಟು ಒಳಗಡೆ ಸುಮಾರು ಒಂದು 5ರಿಂದ 10 ಸೆಂಟಿಮೀಟರ್ ಭೂಮಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಈ ತರ ಕೋಶಾವಸ್ಥೆಯನ್ನು ಹೊಂದುತ್ತದೆ. ಈ ಕೋಶಾವಸ್ಥೆ ಸುಮಾರು ಒಂದು 10ರಿಂದ 12 ದಿನಗಳಿರುತ್ತೆ. ಅದರಿಂದ ಮತ್ತೆ ಈ ತರ ಈ ದುಂಬಿಗಳು ಹೊರಗೆ ಬರುತ್ತೆ. ಸೊ ಈ ತರ ಸುಮಾರು ಒಂದು 35ರಿಂದ 40 ದಿನಗಳಲ್ಲಿ ಇದರ ಒಂದು ಜೀವನ ಚಕ್ರ ಮುಗಿತದೆ. ಅಂದ್ರೇನು ಮೊಟ್ಟೆದಿಂದ ಮತ್ತು ಈ ಪ್ರೌಢಕೀಟ ಬರೆಯುವವರೆಗೂ ಸುಮಾರು ಒಂದು 35ರಿಂದ 40, 42 ಅಥವಾ ಮ್ಯಾಕ್ಸಿಮಮ್ 45 ದಿನಗಳ ಒಳಗಡೆ ತನ್ನ ಒಂದು ಜೀವನ ಚಕ್ರವನ್ನು ಇದನ್ನು ಕಂಪ್ಲೀಟ್ ಮಾಡುತ್ತೆ. ಸುಮಾರಾಗಿ ಒಂದು ವರ್ಷದಲ್ಲಿ ಸುಮಾರಾಗಿ ಒಂದು 5ರಿಂದ 6 ಪೀಳಿಗೆಗಳನ್ನು ಅಥವಾ ಜನರೇಷನ್ಸ್ ಅನ್ನು ನಾವು ಇದನ್ನು ನೋಡಬಹುದು. ಆಮೇಲೆ ಈ ಮೆಕ್ಸಿಕನ್ ದುಂಬಿ ಪ್ರೌಢಕೀಟ ಏನಿದೆ ಅಲ್ವ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ರಲ್ವ, ಇದು ಸಾಮಾನ್ಯವಾಗಿ 1ರಿಂದ 1.5 ತಿಂಗಳು ಇದೇ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ಇಂಥ ಒಂದು ಮೆಕ್ಸಿಕನ್ ದುಂಬಿಗಳು ಪ್ರೌಢಾವಸ್ಥೆ ತಲುಪಿದ ನಂತರ ಹೆಣ್ಣು ಮತ್ತು ಗಂಡು ಮಿಲನ ಹೊಂದಿ ಒಂದೊಂದು ಹೆಣ್ಣು ದುಂಬಿ ಸುಮಾರು 40ರಿಂದ 50 ಮೊಟ್ಟೆಗಳು ಇಂತಹ ಒಂದು ಮೊಟ್ಟೆಗಳು ಇಡುತ್ತೆ. ಸೊ ಈ ರೀತಿ ಈ ಒಂದು ಮೆಕ್ಸಿಕನ್ ದುಂಬಿಯ ಒಂದು ಜೀವನ ಚಕ್ರವನ್ನು ನಾವು ನೋಡಬಹುದು. ಮ್ಯಾಕ್ಸಿಮಮ್ ಒಂದು 45 ದಿನಗಳ ಒಳಗಡೆ ಇದು ಪ್ರೌಢಾವಸ್ಥೆಯನ್ನು ತಲುಪುತ್ತದೆ. ಇದು ಯಾವ ರೀತಿ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಯಾಕಂದ್ರೆ ರೈತ ಬಾಂಧವರಲ್ಲಿ ಸಾಮಾನ್ಯವಾಗಿ ಏನು ಇರುತ್ತೆ ಅಂತಂದ್ರೆ, ಯಾವ್ದೋ ಒಂದು ಕೀಟ ಅಂತಂದ್ರೆ ಅದು ಯಾವ್ದೋ ಒಂದು ಬೆಳೆಗೆ ಬಂದು ನಾಶ ಮಾಡುವಂತ ಒಂದು ಸಂದರ್ಭ ಇರುತ್ತೆ ಅಂತ ನೀವು ಸಾಮಾನ್ಯವಾಗಿ ನಾವು ತಿಳ್ಕೊಳ್ತೀವಿ. ಆದ್ರೆ ಇದು ನಮ್ಗೆ ಬೇಕಾಗಿರುವಂತ ಒಂದು ಕೀಟ, ರೈತ ಮಿತ್ರ ಅಂತ ಏನು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಅದರಲ್ಲಿ ಸೇರಿದಂತ ಒಂದು ಕೀಟ. ಇಲ್ಲಿ ನೋಡಿ ನೀವು, ಇದು ಎಲ್ಲಾ ಭಾಗಗಳು ಇದು ದುಂಬಿಗಳು ಅಷ್ಟೇ ಅಲ್ಲ, ನೀವು ಹಿಂದಿನ ಚಿತ್ರದಲ್ಲಿ ನೀವು ನೋಡಬಹುದು ಮರಿಹುಳುಗಳು ಜೊತೆಗೆ ಪ್ರೌಢಾವಸ್ಥೆ ತಲುಪಿರುವಂತಹ ದುಂಬಿಗಳು ಈ ಪಾರ್ಥೇನಿಯಂ ಕಸದ ಎಲ್ಲಾ ಭಾಗಗಳು, ಅಂದ್ರೆ ಭೂಮಿಯ ಮೇಲೆ ಇರುವಂತ ಎಲ್ಲಾ ಭಾಗಗಳು ಬಿಟ್ಟು ಭೂಮಿ ಮೇಲೆ ಇರುವಂತ ಎಲ್ಲಾ ಭಾಗಗಳು, ಅಂದ್ರೆ ನಿಮ್ ಕಾಂಡ ಇರಬಹುದು, ಎಲೆಗಳಿರಬಹುದು ಅಥವಾ ಹೂಗಳಿರಬಹುದು. ಈ ತರ ಇಲ್ಲಿ ನೋಡಿ ನೀವು ಈ ಸಣ್ಣ ಎಲೆಗಳನ್ನ ತಿಂತಾ ಇದೆ, ಇಲ್ಲಿ ಬಲ್ತಿರುವಂತ ಒಂದು ಕೀಟಗಳನ್ನ ತಿಂತಾ ಇದೆ, ಇಲ್ಲಿ ಮೊಗ್ಗು ಅಥವಾ ಹೂಗಳನ್ನ ತಿಂತಾ ಇದೆ. ಸೊ ಇದು ಸಾಕಷ್ಟು ಪ್ರಮಾಣದಲ್ಲಿ ಬಂದು ಆಮೇಲೆ ಏನಾಗ್ತದೆ ಅಂತಂದ್ರೆ ಈ ಪಾರ್ಥೇನಿಯಂ ಗಿಡ ಬರೀ ಕಡ್ಡಿಗಳು ಮಾತ್ರ ಇರ್ತದೆ. ಇಲ್ಲಿ ನೀವು ಈ ಚಿತ್ರದಲ್ಲಿ ನೀವು ನೋಡಬಹುದು ಒಂದು 7-8 ಈ ದುಂಬಿಗಳಿವೆ. ಆಮೇಲೆ ಎಲೆಗಳೆಲ್ಲ, ಹೂಗಳನ್ನು ಇಲ್ಲ, ಬರೀ ಕಡ್ಡಿ ಮಾತ್ರ ನಿಂತಿರ್ತದೆ. ಸೊ ಇಷ್ಟು ಮಟ್ಟಿಗೆ ಈ ಒಂದು ಮೆಕ್ಸಿಕನ್ ದುಂಬಿ ಈ ಒಂದು ಪಾರ್ಥೇನಿಯಂ ಕಳೆಯನ್ನು ಬಹಳ ಪರಿಣಾಮಕಾರಿಯಾಗಿ ಇದು ನಾಶ ಮಾಡುತ್ತೆ. ಇದು ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿದಿರಾ, ಇದೇನು ಹೊಸದೇನಲ್ಲ. ಈ ಒಂದು ಕೀಟದ ಒಂದು ಸಂಖ್ಯೆ ನಾವು ಯಾವಾಗ ಜಾಸ್ತಿ ನಾವು ನೋಡಬಹುದು ನಮ್ಮ ಹೊಲಗಳಲ್ಲಿ ಅಂತಂದ್ರ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ನಾವು ಅತಿ ಹೆಚ್ಚಾಗಿ ನಾವು ನೋಡಬಹುದು. ಜೊತೆಗೆ ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಸಹಿತ ಇದರ ಒಂದು ಸಂಖ್ಯೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡಬಹುದು ನಮ್ಮ ಒಂದು ಇದರಲ್ಲಿ. ಸೊ ಇದು ಒಂದು ಬಹಳ ಪರಿಣಾಮಕಾರಿಯಾದಂತ ಒಂದು ಜೈವಿಕ ನಿಯಂತ್ರಣ ಒಂದು ವಿಧಾನ. ಇದು ಈಗಾಗಲೇ ನಮ್ಮ ಸುತ್ತಮುತ್ತಲು ಇದೆ, ನಾವು ಇದನ್ನು ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ. ರೈತ ಬಾಂಧವರು ಇದಾದ ನಂತರ ತಾವುಗಳು ಏನಾದ್ರು ಇಂತಹ ಒಂದು ದುಂಬಿಗಳನ್ನು ನೀವು ಪಾರ್ಥೇನಿಯಂ ಮೇಲೆ ನೋಡಿದ್ರ ಖಂಡಿತ ಅದಕ್ಕೆ ಅದು ನಮ್ಗೆ ಬೇಕಾಗಿರುವಂತಹ ರೈತ ಮಿತ್ರ ಆದಂತ ಈ ಒಂದು ಮೆಕ್ಸಿಕನ್ ದುಂಬಿ ಅಂತ ತಾವು ತಿಳ್ಕೋಬೇಕು. ಅದರ ಜೊತೆಗೆ ಅಂತ ಒಂದು ದುಂಬಿಗಳನ್ನು ನೀವು ಆರಿಸಿ ಒಂದು ಕವರಲ್ಲಿ ಹಾಕೊಂಡು ನಿಮ್ಮ ಹೊಲದಲ್ಲಿ ಇರಬಹುದು ಅಥವಾ ನಿಮ್ಮ ಪಕ್ಕದಲ್ಲಿ ಹೆಚ್ಚಾಗಿ ಏನಾದ್ರು ಈ ಒಂದು ಪಾರ್ಥೇನಿಯಂ ಕಸ ಇದ್ರ ಅದ್ರ ಮೇಲೆ ನೀವು ಬಿಡುಗಡೆ ಮಾಡಿದ್ರ ನಿಮ್ಗೆ ಅಷ್ಟೇ ಅಲ್ಲ, ನಮ್ಮ ಒಂದು ಸೊಸೈಟಿ ಅಥವಾ ನಮ್ಮ ನಿಸರ್ಗಕ್ಕೂ ನೀವು ಎಷ್ಟೋ ಒಂದು ಒಳ್ಳೆಯ ಕೆಲಸ ಮಾಡಿದ ಅವ್ರು ಆಗಿರ್ತಾರೆ. ಯಾಕಂದ್ರ ಇದು ಇಲ್ಲದ ಜಾಗದಲ್ಲಿ ಇದನ್ನ ನಾವು ಬಿಡುಗಡೆ ಮಾಡಿದ್ರ ಮತ್ತೆ ನೀವು ಅದನ್ನ ಪದೇ ಬಿಡುಗಡೆ ಮಾಡಬೇಕಾಗಿರುವಂತ ಒಂದು ಅಗತ್ಯ ಇಲ್ಲ. ತನ್ನಷ್ಟಕ್ಕೆ ತಾನೇ ಅದು ವೃದ್ಧಿ ಹೊಂದು ಎಲ್ಲೆಲ್ಲಿ ಪಾರ್ಥೇನಿಯಂ ಕಸ ಇರುತ್ತೋ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅದನ್ನು ತಿಂದು ನಾಶ ಮಾಡುವಂತ ಒಂದು ಸಂದರ್ಭಗಳು ಈಗ ನಾವು ಆಗ್ಲೇ ನೋಡಿದ್ವಿ, ನಿಮ್ಮ ಗಮನಕ್ಕೂ ಬಂದಿರ್ತದೆ. ಬಟ್ ಆದ್ರೂ ನೀವು ಅಷ್ಟು ಕೇರ್ಫುಲ್ ಆಗಿ ನೋಡಿರೋದಿಲ್ಲ. ಈ ಒಂದು ತರಬೇತಿ ಮುಗಿದ ನಂತರ ದಯವಿಟ್ಟು ತಾವುಗಳು ಈ ಒಂದು ಕೆಲಸವನ್ನು ಮಾಡಿದ್ರ ಖಂಡಿತ ನೀವು ಬೇರೆ ರೈತರಿಗೆ ಸಹಿತ ನೀವು ಹೆಲ್ಪ್ ಮಾಡಿದವರು ಆಗಿರ್ತೀರ ಅಂತ ನನ್ನ ಒಂದು ಮನವಿ.
ಇದ ಇನ್ನೊಂದು ಪದ್ಧತಿ ಜೈವಿಕ ನಿಯಂತ್ರಣ ಅಂತೇಳಿ. ಅಂದ್ರೆ ಇದಕ್ಕೆ ಬೇರೆ ಗಿಡಗಳನ್ನ ಬೆಳೆಸೋದ ಮುಖಾಂತರ ಈ ಪಾರ್ಥೀನಿಯಂ ಕಳೆಯನ್ನು ನಾವು ನಿರ್ವಹಣೆ ಮಾಡುದು. ಇದನ್ನು ಒಂದು ಕಸನೇ. ಇದರಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಏನು ನೀವು ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ರಲ್ಲ, ಇದು ನಾಯಿ ಶೇಂಗ ಅಂತ ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ. ನೀವೆಲ್ಲ ನೋಡಿದಿರುವಂತ ಒಂದು ಗಿಡನೇ, ಇದೇನು ಹೊಸದೇನಿಲ್ಲ, ಬೇರೆ ದೇಶದಿಂದ ನಾವೇನು ಇಂಪೋರ್ಟ್ ಮಾಡಿಕೊಂಡಿರುವಂತ ಒಂದು ಗಿಡ ಏನಲ್ಲ, ನಮ್ಮ ಸುತ್ತಮುತ್ತಲ ಬೆಳೆಯುವಂತ ಒಂದು ಗಿಡನೇ. ಇದು ಒಂದು ರೀತಿ ಕಳೆನೇ, ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ನಮ್ಮ ಏನು ಈ ಪಾರ್ಥೀನಿಯಂ ಕಸದಿಂದ ಎಷ್ಟು ಮಟ್ಟಕ್ಕೆ ಏನು ದುಷ್ಪರಿಣಾಮಗಳು ಆಗುತ್ತೆ, ಆ ತರ ಯಾವುದೇ ಒಂದು ದುಷ್ಪರಿಣಾಮಗಳು ಈ ಒಂದು ನಾಯಿ ಶೇಂಗಾದಿಂದ ಆಗುವುದಿಲ್ಲ. ಹಾಗಾಗಿ ಇದನ್ನೇನ್ ಮಾಡ್ಬೇಕಂತಂದ್ರೆ, ಈ ಒಂದು ನಾಯಿ ಶೇಂಗಾ ಬೀಜಗಳನ್ನ ಸಾಮಾನ್ಯವಾಗಿ ಅಕ್ಟೋಬರ್, ನವೆಂಬರ್ ಅಥವಾ ಆವಾಗ ಅದು ಏನು ಕಾಯಿಗಳನ್ನ ಬಿಟ್ಟಿರ್ತದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಆ ಕಾಯಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರಿಂದ ಬಂದ ಬೀಜಗಳನ್ನ ನಾವು ಸಂಗ್ರಹಣೆ ಮಾಡಿಕೊಂಡು ಮಾರ್ಚ್, ಏಪ್ರಿಲ್ ಇರ್ಬೋದು, ಅಥವಾ ಯಾವಾಗ ಮಳೆ ಆಗ್ತದೆ ಅವಾಗ. ಯಾಕಂದ್ರೆ ಮಳೆ ಆದ ನಂತರ ಈ ಒಂದು ಏನು ಪಾರ್ಥೀನಿಯಂ ಕಸವನ್ನು ಬಿಟ್ಕೊಂಡು ನಮ್ಮ ಬೆಳೆಗಳನ್ನು ನಾಶ ಮಾಡ್ತದೆ. ಸೊ ಮಳೆ ಆದ ನಂತರ ಅಂತ ಅತಿ ಹೆಚ್ಚಾಗಿ ಇರುವ ಪಾರ್ಥೀನಿಯಂ ಆವರಿಸಿ ಇರುವಂತ ಪ್ರದೇಶದಲ್ಲಿ ಈ ನಾಯಿ ಶೇಂಗಾ ಬೀಜಗಳನ್ನು ನಾವು ಚೆಲ್ಲುವುದರಿಂದ ಆ ಪಾರ್ಥೀನಿಯಂ ಕಸವನ್ನು ಇದನ್ನು ಹತೋಟಿ ಮಾಡುತ್ತೆ. ನೀವು ಯಾವ ರೀತಿ ಅಂತಂದ್ರ ಈ ರೀತಿ ಈ ಮಟ್ಟಕ್ಕೆ ಇದು ಈ ನಾಯಿ ಶೇಂಗಾ ಇಲ್ಲಿಲ್ಲ ಅಂತಂದ್ರೆ ಖಂಡಿತ ಇದು ಈಸ್ಟ್ ಏರಿಯಾ ತುಂಬಾ ಇಲ್ಲಿ ಪಾರ್ಥೀನಿಯಂ ಇರುತ್ತೆ. ಇಲ್ಲಿ ನೀವು ನೋಡಿ, ಇದು ಒಂದು ನಮ್ಮ ಭಾರತ ಸರ್ಕಾರದವರು ಮಾಡಿರುವಂತ ಒಂದು ಎಕ್ಸ್ಪೆರಿಮೆಂಟ್. ಇಲ್ಲಿ ನೀವು ನೋಡಿ, ಇಲ್ಲಿ ಏನು ಇದು ರೋಡ್ ಇದೆ, ಇದು ಯಾವ್ದೋ ಒಂದು ಊರಿದೆ. ಈ ಗಿಡಗಳೇನಿದೆ ಅಲ್ವಾ, ಇವೆಲ್ಲ ನಾಯಿ ಶೇಂಗಾನೆ. ಇದರ ಹಿಂದೆ ಪಾರ್ಥೀನಿಯಂ ಇತ್ತು. ಇಲ್ಲಿ ನಾನು ಆ ಫೋಟೋ ಹಾಕಿಲ್ಲ, ಅದು ಅಷ್ಟು ಕ್ಲಿಯರ್ ಇಲ್ಲ ಅಂತ ಹೇಳಿ. ಈವನ್ ಅದರ್ವೈಸ್ ನೀವು ನೋಡಬಹುದು, ನೀವು ಎಲ್ಲೆಲ್ಲಿ ಹೋಗ್ತಿರೋ ರೋಡ್ಗೆ ಆ ಕಡೆ ಈ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಈ ಪಾರ್ಥೀನಿಯಂ ಕಸ ಅಂತೂ ನಾವು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಅಂತ ಒಂದು ಪ್ರದೇಶದಲ್ಲಿ ಈ ನಾಯಿ ಶೇಂಗಾ ಬೆಳೆಯ ಒಂದು ಬೀಜಗಳನ್ನು ಚೆಲ್ಲುವುದ್ರಿಂದ ಈ ಪಾರ್ಥೀನಿಯಂ ಕಸವನ್ನ ಅದನ್ನು ತುಳಿದು ಬಿಡ್ತದೆ ಅಂತಂದ್ರೇನು, ಅದನ್ನು ಬೆಳಿಲಿಕ್ಕೆ ಬಿಡುವುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಇದು ಆ ಪಾರ್ಥೀನಿಯಂ ಬೆಳೆಯನ್ನು ಅಥವಾ ಕಸವನ್ನು ತುಳಿದುಬಿಟ್ಟು ತಾನು ಬೆಳೀತದೆ. ಇದು ಒಂದು ಕಳೆ, ಡೆಫಿನೆಟ್ಲಿ ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಇದು ಅಷ್ಟು ಏನು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಳೆಗಳಲ್ಲಿ ಪಾರ್ಥೀನಿಯಂ ಯಾವ ರೀತಿ ನಾಶ ಮಾಡ್ತದೋ ಆ ರೀತಿ ನಾಶ ಮಾಡೋದಿಲ್ಲ. ಒಂದು ಜೊತೆಗೆ ನಮ್ಮ ಮನುಷ್ಯರ ಮೇಲೆ ಇರ್ಬೋದು ಅಥವಾ ನಮ್ಮ ಜಾನುವಾರುಗಳ ಮೇಲೆ ಇರ್ಬೋದು, ಇದರ ಪಾರ್ಥೀನಿಯಂ ಯಾವ ರೀತಿ ದುಷ್ಪರಿಣಾಮಗಳು ಬೀರ್ತಾ ಇದೆಯೋ ಆ ರೀತಿ ದುಷ್ಪರಿಣಾಮಗಳು ಇದರಿಂದ ಆಗುದೂ ಇಲ್ಲ. ಹಾಗಾಗಿ ಇದು ಇನ್ನೊಂದು ಜೈವಿಕ ನಿಯಂತ್ರಣ ಒಂದು ಪದ್ಧತಿ. ಅಂದ್ರೆ ಇನ್ನು ನಾಯಿ ಶೇಂಗಾ ಬೀಜವನ್ನು ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ನಮ್ಮ ಹೊಲ ಸುತ್ತಮುತ್ತಲು ಬೇಡ ಅಂತ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನಾವು ಇದನ್ನು ಚೆಲ್ಲೋದ ಮುಖಾಂತರ ಈ ಪಾರ್ಥೀನಿಯಂ ಕಸವನ್ನು ನಾವು ಸಮರ್ಪಕವಾಗಿ ನಾವು ಇದನ್ನು ನಿರ್ವಹಣೆ ಮಾಡಬಹುದು. ಸೊ ಇಷ್ಟು ಏನು ಬೇರೆ ಬೇರೆ ಪದ್ಧತಿಗಳಿಂದ ಈ ಒಂದು ಅಂದ್ರೇನು ಭೌತಿಕ ಪದ್ಧತಿ, ರಾಸಾಯನಿಕ ಪದ್ಧತಿ, ಅವು ಎರಡಕ್ಕಿಂತ ಮುಖ್ಯವಾಗಿ ಈ ಜೈವಿಕ ಪದ್ಧತಿ. ಇದಕ್ಕೇನು ನಾವು ಜಾಸ್ತಿ ದುಡ್ಡನ್ನು ಖರ್ಚು ಮಾಡಬೇಕಾಗಿಲ್ಲ. ಏನು ಖರ್ಚಿಲ್ಲದಾದಂತ ಒಂದು ಪದ್ಧತಿ ಅಂತಂದ್ರ ಈ ಜೈವಿಕ ನಿಯಂತ್ರಣ ಪದ್ಧತಿ. ಈ ಪಾರ್ಥೀನಿಯಂ ಅನ್ನು ನಾವು ನಿರ್ವಹಣೆ ಮಾಡಬೇಕಂತಂದ್ರೆ ಸೊ ಈ ಒಂದು 3 ಪದ್ಧತಿಗಳನ್ನ ಅನುಸರಿಸಿಕೊಂಡು ಖಂಡಿತ ನಾವು ಈ ಒಂದು ಪಾರ್ಥೀನಿಯಂ ಕಸವನ್ನು ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುತ್ತಾ, ತಮ್ಮಲ್ಲಿ ಇನ್ನೊಂದು ಮನವಿ. ಈಗ ನೀವು ನೋಡಿದ್ರೆ ನಿಮ್ಗೆಲ್ಲರೂ ಗೊತ್ತಿದೆ ಪಾರ್ಥೀನಿಯಂ ಕಸ ಯಾವ ರೀತಿ ಅದು ನಮ್ಮ ಬೆಳೆಗಳನ್ನ ನಾಶ ಮಾಡಿ ನಮ್ಗೆ ತೊಂದರೆ ಕೊಡ್ತದೆ ಅಂತ ಹೇಳಿ. ಸೊ ಇದರಲ್ಲಿ ಯಾವುದೇ ಒಂದು ಪದ್ಧತಿಯಿಂದ, ಅದರಲ್ಲಿ ಪ್ರಮುಖವಾಗಿ ಈ ಜೈವಿಕ ಪದ್ಧತಿಯಲ್ಲಿ 2 ಪದ್ಧತಿ. ಒಂದು ಈ ಮೆಕ್ಸಿಕನ್ ದುಂಬಿಗಳನ್ನ ಬಿಡುಗಡೆ ಮಾಡೋದು, ಜೊತೆಗೆ ಈ ಏನು ನಾಯಿ ಶೇಂಗಾ ಬೀಜಗಳನ್ನು ಏನು ಎರಚೋದ್ರಿಂದ ಖಂಡಿತ ಈ ಒಂದು ಪಾರ್ಥೀನಿಯಂ ಕಸವನ್ನು ನಾವು ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳುತ್ತಾ, ಈ ಪಾರ್ಥೀನಿಯಂ ಕಳೆಯ ಒಂದು ಚಿತ್ರಣವನ್ನು ನಿಮ್ಗೆ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಇಲ್ಲಿವರೆಗೂ ನೀವೆಲ್ಲಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ನಿಮ್ಗೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ರೈತ ಬಾಂಧವರು ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರ ತಾವು ಕೇಳಬೇಕಂತ ಹೇಳಿ. ಹಲೋ.
ರೈತ ಬಾಂಧವರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಸಾಮಾನ್ಯವಾಗಿ ಇದೆಲ್ಲ ರೈತರಿಗೆ ಗೊತ್ತಿರುವಂತ ಒಂದು ವಿಷಯನೇ. ಎಲ್ಲರೂ ನೋಡಿರ್ತೀರ, ಬಟ್ ಆದ್ರೂ ಏನು ಈ ಜೈವಿಕ ನಿಯಂತ್ರಣ ವಿಧಾನ ಏನಿದೆ ಅಲ್ವಾ, ಅದು ಖಂಡಿತ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲಾರ್ದೋ ನಿಸರ್ಗದಲ್ಲಿ ನಾಯಶಂಗ ಜೊತೆಗೆ ಈ ಮೆಕ್ಸಿಕನ್ ದುಂಬಿ ಈಗ ಇಲ್ಲಿವರೆಗೆ ನೀವೇನ್ ನೋಡಿದ್ರ ಅವು ತಮ್ಮ ಕೆಲಸಗಳನ್ನು ತಾವು ಮಾಡ್ತಾನೆ ಇದೆ. ಹಾಗಾಗಿ ಟು ಸಮ್ ಎಕ್ಸ್ಟೆಂಟ್ ನಾವು ಈ ಪಾರ್ಥಿನಿಯಂ ಕಸವನ್ನು ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳುವುದರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಒಂದು ಭಾವನೆ. ಹಲೋ ಸರ್. ಪ್ಲೀಸ್ ಹೇಳಿ. ಮೆಕ್ಸಿಕನ್ ದುಂಬಿ ಸಿಗುತ್ತಾ ಸರ್? ಸಿಗುತ್ತೆ ಅಂದ್ರ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಎಲ್ಲ ಅದೊಂದು ಸ್ಪ್ರೆಡ್ ಆಗಿದೆ. ಮುಂಚೆ ನಮ್ಮ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ MBAR ಅಂತ ಹೇಳಿ, ಅದನ್ನು ಉತ್ಪನ್ನ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಈಗ ಆತರ ಮಾಡ್ತಾ ಇಲ್ಲ, ಬಟ್ ನಮ್ಮ ನಿಸರ್ಗದಲ್ಲಿ ಇದೆ, ನಾವು ಸ್ವಲ್ಪ ಗಮನಿಸಬೇಕಷ್ಟೇ. ಖಂಡಿತ ನಮ್ಮ ಎಲ್ಲಾ ಭಾಗಗಳಲ್ಲಿನೂ ಅದು ಸ್ಪ್ರೆಡ್ ಆಗಿದೆ, ಅದು ಪ್ರಸಾರ ಆಗಿದೆ. ಆದ್ರೆ ಅದು ಅತಿ ಹೆಚ್ಚಾಗಿ ಅವುಗಳ ಸಂಖ್ಯೆ ಇಲ್ಲದ ಒಂದು ಕಾರಣದಿಂದ ನಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಅದು ಇದಾಗ್ತಾ ಇಲ್ಲ. ಆದ್ರೆ ಬಹುಶಃ ನಿಮ್ಮ ಊರಲ್ಲಿನೂ ನೀವು ಸ್ವಲ್ಪ ಕಾಳಜಿ ವಹಿಸಿ ಮೆಟಿಕ್ಯುಲಸ್ ಆಗಿ ನೀವು ಏನಾದ್ರೂ ಗಮನಿಸಿದ್ರ ಖಂಡಿತ ಸ್ವಲ್ಪ ಮಟ್ಟಕ್ಕಾದ್ರೂ ನೀವು ಈ ಒಂದು ಮೆಕ್ಸಿಕನ್ ದುಂಬಿಗಳನ್ನು ನೀವು ನೋಡ್ತೀರಾ. ಖಂಡಿತ ಇದೆ. ಹಲೋ ಸರ್. ಹೇಳಿ ಕೇಳಿ. ನಾಯಿ ಶೇಂಗಾ ಬೀಜ ಸಿಗುತ್ತಾ ಅಥವಾ ನಾವೇ ಕಲೆಕ್ಟ್ ಮಾಡ್ಕೋಬೇಕು? ಈಗ ನಾವೇ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸರ್. ಯಾಕಂದ್ರೆ ಅದು ಏನು ಯಾರು ಆತರ ಕಮರ್ಷಿಯಲ್ ಆಗಿ ಯಾರು ಮಾಡ್ತಾ ಇಲ್ಲ. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಅದು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಅದು ಏನೋ ಕಾಯಿಗಳು ಬಿಡ್ತದೆ. ಒಣಗಿದ್ದ ಕಾಯಿಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಬೀಜ ಮಾಡ್ಕೊಂಡ್ಬಿಟ್ಟು ನಾವು ಚೆಲ್ಲೋದ್ರಿಂದ ಡೆಫಿನೆಟ್ಲಿ 100% ನಾನು ನೋಡಿದೀನಿ ಸರ್. ಹಲವಾರು ಜಾಗಗಳಲ್ಲಿ ನಾನು ನೋಡಿದೀನಿ, ಬಹಳ ಎಫೆಕ್ಟಿವ್ ಆಗಿ ಈ ಪಾರ್ಥಿನಿಯಂ ಅನ್ನು ಅದು ಕಂಟ್ರೋಲ್ ಮಾಡ್ತದೆ. ಅಂದ್ರೆ ನಾಯಿ ಶೇಂಗಾ ಹಾಕಿದ್ವಿ ಅಂದ್ರೆ ಬೇರೆ ಬೆಳೆ ಬೆಳೆಯಕ್ಕಾಗಲ್ಲ ಅಲ್ವಾ ಸರ್? ಅಂದ್ರೆ ಅದಕ್ಕೆ ಹೇಳುದು, ಅಟ್ಲೀಸ್ಟ್ ಪಬ್ಲಿಕ್ ಪ್ಲೇಸಸ್ ಏನಿದೆ ಅಲ್ವಾ ಅಂತ ಜಾಗಗಳಲ್ಲಿ ನಮ್ಮ ಹೊಲದಲ್ಲಿ ಅದನ್ನು ನಾವು ಬಳಕೆ ಮಾಡಿದ್ರೆ ಮತ್ತೆ ಅದೊಂದು ಕಸ, ಅದು ಒಂದು ವೀಡ ಆಗ್ಬಿಡುತ್ತೆ ಅದು ಅಲ್ವಾ. ಹಾಗಾಗಿ ಅಟ್ಲೀಸ್ಟ್ ಬದುಗಳ ಮೇಲೆ, ಆಮೇಲೆ ಪಬ್ಲಿಕ್ ಪ್ಲೇಸಸ್, ಈಗ ಯಾವ್ದೋ ಆಫೀಸ್ಗಳು ಅಥವಾ ರೈಲ್ವೆ ಟ್ರ್ಯಾಕ್ಸ್ ಅಥವಾ ರೋಡ್ ಸೈಡ್ಸ್ ಇಂಥವು ಇರ್ತಾವಲ್ವಾ ಅಂತ ಜಾಗದಲ್ಲಿ, ಅಥವಾ ನಮ್ಮ ಊರಲ್ಲಿನೂ ಖಾಲಿ ಜಾಗ ಅಂತ ಇದ್ದೇ ಇರುತ್ತೆ ಅಲ್ವಾ. ಎಲ್ಲಾ ಊರುಗಳಲ್ಲಿ ಖಾಲಿ ಜಾಗಗಳು ಇದ್ದೇ ಇರುತ್ತೆ. ಅಂತ ಜಾಗಗಳಲ್ಲಿ ಈ ಪಾರ್ಥಿನಿಯಂ ಮತ್ತು ತುಂಬಿಕೊಂಡಿರೋದು ಸರ್ವಸಾಮಾನ್ಯ. ಅಂತ ಭಾಗಗಳಲ್ಲಿ ಈ ಒಂದು ನಾಯಿ ಶೇಂಗಾವನ್ನು ನಾವು ಏರಿಸಿದ್ರಿಂದ ಆಮೇಲೆ ಅದರಿಂದ ನಾವು ಗೊಬ್ಬರನ ಮಾಡ್ಕೋಬಹುದು. ಹಂಗಾರೆ ಬದುಗಳ ಮೇಲೆ ಹಾಕಿದ್ರೆ ಈ ಪಾರ್ಥಿನಿಯಂ ಇದು ಕಮ್ಮಿ ಆಗುತ್ತೆ. ಖಂಡಿತ ಆಗುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ರಾಷ್ಟ್ರೀಯ ಸರ್, ಯಾವ ಊರು ನಿಮ್ದು? ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಮ್ಮ ಚಳ್ಳಕೆರೆ ಹತ್ರ ಸರ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಹಲೋ ಸರ್ ಹೇಳಿ ಸರ್. ಹೇಳಿ ಸರ್. ಏನಿಲ್ಲ ಸರ್, ನೀವ್ ಹೇಳ್ದಂಗೆ ಎಲ್ಲ ಭೌತಿಕವಾಗಿ ಅದು ಹೂವ ತೆನೆ ಬರಕ್ ಮೊದಲು ನಾಶ ಮಾಡ್ತಾ ಇದ್ರೆ ಆದಷ್ಟು ಕಡಿಮೆ ಮಾಡ್ಕೊಂಬೇಕು ಸರ್. ಕರೆಕ್ಟ್ ಸರ್, ಖಂಡಿತ ಸರ್. ಬಟ್ ಹೂ ಆಡೋತನ ಬಿಡಬಾರ್ದು ಸರ್. ಅದೇ ಹೂವ ತೆನೆ ಬರೋಕ್ ಮೊದಲು ಎಳೆ ಪೈರಿಂದನೇ ನಾವು ನಾಶ ಮಾಡ್ತಾ ಇದ್ರೆ ಆದಷ್ಟು ಹೆಚ್ಚಿಗೆ ಕಡಿಮೆ ಆಗುತ್ತೆ ಸರ್. ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಸರ್. ಹೂ ಆಡೋಕೆ ಬಿಡಬಾರ್ದು ಸರ್. ಅದು ಹೌದು ಸರ್. ಆ ಕ್ರಿಟಿಕಲ್ ಸ್ಟೇಜ್ ಆ ಸ್ಟೇಜ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಓವರ್ ಇಯರ್ಸ್ ಒಂದು 2-3 ವರ್ಷಗಳಲ್ಲಿ ಇದನ್ನು ನಾವು ಹತೋಟಿ ಮಾಡ್ಕೋಬಹುದು ಸರ್. ದೊಡ್ಡದೇನಲ್ಲ. ಬಟ್ ನಾವು ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಸ್ವಲ್ಪ ದೊಡ್ಡದಾಗ್ಬಿಟ್ಟು ಹೂವೆಲ್ಲ ಬಿಟ್ಟಿರ್ತದಲ್ಲ, ಅಂತಹ ಸಂದರ್ಭದಲ್ಲಿ ಅದನ್ನು ನಾಶ ಮಾಡ್ತಾರೆ. ಆವಾಗ ಅಷ್ಟು ಎಫೆಕ್ಟಿವ್ ಆಗಿ ಹತೋಟಿ ಆಗೋದಿಲ್ಲ ಸರ್. ಖಂಡಿತ ಸರ್, ನೀವು ಹೇಳೋದು ಕರೆಕ್ಟ್ ಸರ್. ತುಂಬಾ ಚೆನ್ನಾಗಿ ಬಂತು ಸರ್ ಮಾಹಿತಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮೇಡಮ್ಗೂ ಅಷ್ಟೇ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಒಳ್ಳೇದು ಸರ್, ಒಳ್ಳೇದಾಗಲಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಸರ್. ಏನಾದರೂ ರೈತ ಬಾಂಧವರಲ್ಲಿ ಕ್ವಶನ್ಸ್ ಇದೆನಾ?
ಇಷ್ಟೊತ್ತಿಗೆ ನಮ್ಮೊಂದಿಗಿದ್ದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ತಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಂತ ಅಂದರೆ ನಮ್ಮ ಈ ಪಾರ್ಥೇನಿಯಂ ಕಸ ಹೇಗೆ ಬಂತು ಮತ್ತು ಅದು ಹೇಗೆ ಹರಡ್ತಾ ಇದೆ, ಅದನ್ನು ಸಮಗ್ರವಾಗಿ ಹೇಗೆ ಹತೋಟಿ ಮಾಡ್ಬೋದು. ಅಂದರೆ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಅಂತ ಏನು ಹೇಳ್ತೀವಿ, ಅಂದರೆ ಕೈಯಿಂದ ಕಿತ್ತು ಹಾಕೋದು, ಅದು ಹೂವು ಮುಂಚೆ ಅಂದರೆ ಒಂದು ಗಿಡದಿಂದ ಸುಮಾರು 5,000ದಿಂದ 25,000 ಬೀಜಗಳಾಗುತ್ತೆ. ಅದರಿಂದ ಒಂದು ಗಿಡನ ನಾವು ಹೂ ಆಗೋಕ್ಕೂ ಮುಂಚೆನೇ ಅದನ್ನು ಕಿತ್ತಾಕಬೇಕು ಯಾಂತ್ರಿಕವಾಗಿ, ಮತ್ತು ರಾಸಾಯನಿಕವಾಗಿ ಕೂಡ ಕೆಮಿಕಲ್ಸ್ ಅಂದರೆ ನಮ್ಮ ಮುಖ್ಯ ಬೆಳೆಯಲ್ಲಿ ಬೆಳೆ ಹಾಕೋಕ್ಕೂ ಮುಂಚೆನೇ ಈ ಕಳೆನಾಶಕಗಳನ್ನು ಬಳಸಿ ಕೂಡ ಹತೋಟಿ ಮಾಡ್ಬೋದು. ಅಲ್ಲದೆ ಸಾಮಾಜಿಕವಾಗಿ ಜೈವಿಕ ನಿಯಂತ್ರಕಗಳನ್ನು ಬಳಸಿ, ಅಂದರೆ ನಾಯಿ ಶೇಂಗಾ ಏನು ಕ್ಯಾಶಿಯ ತೋರ ಅಂತ ಹೇಳ್ತೀವಿ, ಆ ಬೀಜಗಳನ್ನು ನಾವು ಚೆಲ್ಲೋದ್ರಿಂದ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಚೆಲ್ಲೋದ್ರಿಂದ ಈ ಪಾರ್ಥೇನಿಯಂನ ಹತೋಟಿ ಮಾಡ್ಬೋದು. ಅಲ್ಲದೆ ಮೆಕ್ಸಿಕನ್ ಬೀಟ್ಲು ಕೂಡ ಜೈವಿಕ ನಿಯಂತ್ರಣದಲ್ಲಿ 2 ಮುಖ್ಯವಾಗಿ ಇರುತ್ತೆ, ನಾಯಿ ಶೇಂಗಾ ಮತ್ತು ಈ ಮೆಕ್ಸಿಕನ್ ದುಂಬಿನ ಬಳಸೋದ್ರಿಂದ ಸಮಗ್ರವಾಗಿ ಪಾರ್ಥೇನಿಯಂನ ಹತೋಟಿಯನ್ನು ಮಾಡ್ಬೋದು. ಎಲ್ಲರೂ ಸಾಮಾಜಿಕವಾಗಿ ಇದನ್ನು ಕಳಕಳಿಯಿಂದ ಮಾಡಿದ್ರಷ್ಟೇ ನಮ್ಮ ದೇಶದಿಂದ ಈ ಕಳೆಯನ್ನು ನಿರ್ಮೂಲನೆ ಮಾಡಬಹುದು ಅಂತ ತಿಳಿಸಿಕೊಟ್ಟಂಥ ಶ್ರೀ ತುಳಸಿರಾಮ್ ಸರ್, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರು, ಇವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರದ ಜೊತೆಯಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ತಮ್ಮೆಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮೊಂದಿಗೆ ಸುಮಾರು ಕೆಲವರಂತೂ 10:30ಗೆ ಜಾಯಿನ್ ಆಗಿದ್ರು. ಸುಮಾರು 2 ತಾಸು ನಮ್ಮೊಂದಿಗಿದ್ದು ತಮ್ಮ ಅತ್ಯಮೂಲ್ಯವಾದ ಟೈಮನ್ನು ನಮಗೆ ಕೊಟ್ಬಿಟ್ಟು ಅಂದರೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ತಾವು ರೈತರು ಮತ್ತು ಕೆಲವೊಂದು ಅಧಿಕಾರಿಗಳು ಕೂಡ ಜಾಯಿನ್ ಆಗಿದ್ದಾರೆ ಕೃಷಿ ಇಲಾಖೆಯಿಂದ ಮತ್ತು ತೋಟಗಾರಿಕೆಯಿಂದ. ಇವರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಧನ್ಯವಾದಗಳು.